ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಸಾಕಷ್ಟು ಅಡುಗೆ ಮನೆ ಕೆಲಸ ಇದೆ. ಅದು ಬಿಟ್ಟು ಆ ಕೆಲಸ ಎಲ್ಲ ಪಕ್ಕಕ್ಕಿಟ್ಟು ಹೊರಗೆ ಹೋಗ್ತಾ ಇದ್ದೀನಿ. ಹೊರಗಡೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರಬೇಕು. ಅಷ್ಟರಲ್ಲಿ ನೀವು ಒಂದು ರೆಸಿಪಿ ನೋಡ್ತೀರಾ, ಹಾಗೆ ಬೆಳಗಿಂದ ಏನೇನೆಲ್ಲ ಮಾಡಿದೆ ಅದನ್ನೆಲ್ಲ ನೀವು ನೋಡ್ತೀರಾ. ಹಾಗೆ ನಾನು ಚಿಕ್ಕ ಪುಟ್ಟ ಶಾಪಿಂಗ್ ತೋರಿಸ್ತೀನಿ ಏನು ಮಾಡಿದ್ದೀನಿ ಅಂತ ಹೇಳಿ. ಯಾಕೆ ಅಂತಂದರೆ ಅದು ಯೂಸ್ಫುಲ್ ಆಗಿದೆ. ಏನು ದುಡ್ಡು ಕೊಟ್ಟಿದೆಯೋ ಅದು ವರ್ತ್ ಅಂತ ಅನ್ಸಿದ್ರೆ ಶೇರ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಕೆಲವು ಸತಿ ಟ್ರೈ ಮಾಡೋಣ ಅಂತ ತರಿಸಿದಾಗಲೂ ಶೇರ್ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಮೋಸ್ಟ್ಲಿ ನನಗೆ ಈ ಥರದ ಅದ್ರ ಬಗ್ಗೆ ಅಭಿಪ್ರಾಯ ಇದೆ, ನಿಮಗೆ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋದಕ್ಕೂ ಒಂದು ಕುತೂಹಲ ಇರುತ್ತೆ. ಇನ್ನೊಂದು ನನಗದು ಅಷ್ಟು ಯೂಸ್ಫುಲ್ ಇಲ್ಲ ಅಂತ ಅನ್ಸಿದ್ರು ನಿಮಗದು ಯೂಸ್ಫುಲ್ ಆಗಿ ಕಾಣಿಸ್ಬೋದು. ಸೊ ಎರಡು ಥರದ್ರಲ್ಲೂ ಶಾಪಿಂಗ್ ಶೇರ್ ಮಾಡಿಕೊಂಡ್ರೆ ಕೆಲವು ಸತಿ ಉಪಯೋಗಕ್ಕೆ ಬಂದೇ ಬರುತ್ತೆ. ಒಂದು ಮನೆ ಉಪಯೋಗಕ್ಕೆ ಇರ್ಬೋದು, ಅಥವಾ ಪರ್ಸ್ನಲ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಕಾರಣಕ್ಕಿರ್ಬೋದು. ಸೊ ನೀವು ಇದನ್ನೆಲ್ಲ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಸಿಗ್ತೀನಿ, ಮಾತಾಡ್ತೀನಿ. ಹಾಗೆಯೇ ಹಿಂದಿನ ಬ್ಲಾಗಲ್ಲಿ ನಾನು ನಿಮಗೆ ಸಜೆಷನ್ ಕೇಳಿದ್ದೆ, ಯಾವ್ದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿ. ಕಾಮೆಂಟ್ ಮಾಡಿದ್ದೀರಾ. ಬಟ್ ಇನ್ನೂ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅದನ್ನೇ ಈ ಬ್ಲಾಗಲ್ಲೂ ಕೇಳ್ತೀನಿ. ನೀವು ಯಾವ ಥರದ ವಿಡಿಯೋಗಳನ್ನ, ಉದಾಹರಣೆಗೆ ರೆಸಿಪಿಗಳು, ಈ ರೆಸಿಪಿ ತೋರಿಸಿದ್ರಿಂದ ಇದು ನಿಮ್ಮ ಚಾನಲಲ್ಲಿಲ್ಲ, ಅಥವಾ ನೀವು ಹೇಗೆ ಮಾಡ್ತೀರಾ ಇರ್ಬೋದು, ಅಥವಾ ಈ ಟಾಪಿಕ್ ಬಗ್ಗೆ ನೀವು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸಿದ್ರೆ ಅದಿರ್ಬೋದು. ಹೀಗೆ ನಿಮ್ಮ ಸಜೆಷನ್ನ ಕಾಮೆಂಟ್ ಸೆಕ್ಷನ್ಲಿ ಬರೆದು ತಿಳಿಸಿ. ಖಂಡಿತ ನಾನು ಅದನ್ನು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆಯೇ ಲಾಸ್ಟ್ ಬ್ಲಾಗಲ್ಲಿ ನಾನು ಕೇಳಿದ ಪ್ರಶ್ನೆ, ಅಂದರೆ ಸಜೆಷನ್ ಕೇಳಿದಾಗ ಏನೆಲ್ಲ ಕಾಮೆಂಟ್, ಅಂದರೆ ನೀವು ಏನೆಲ್ಲ ಕಾಮೆಂಟ್ ಮಾಡಿದ್ರಿ ಅಂತ ಕೆಲವೊಂದು ತಲೆಯಲ್ಲಿದೆ. ಅದ್ರ ಬಗ್ಗೆ ಒಂಚೂರು ಒಂದು ಬ್ರೀಫಾಗಿ ಮಾತಾಡ್ಬಿಡ್ತೀನಿ. ಮನೆಯಲ್ಲಿದ್ದು ಜೊತೆಗೇನೆ ಏನಾದ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರೆ, ಅಥವಾ ಅದರ ಒಂದು ಸೈಡ್ ಹಸಲ್ ಇದ್ದರೆ, ಈ ಥರದ್ದೆಲ್ಲ ಇದ್ದಾಗ ಅವ್ರ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ, ಅಥವಾ ಅವರೊಂದು ಹೆಲ್ದಿ ರೊಟೀನ್ನ ಮೇಂಟೈನ್ ಮಾಡೋದಕ್ಕೆ, ಫುಡ್ ಹ್ಯಾಬಿಟ್ಸು ಇದೆಲ್ಲದು ಕೂಡ ಹೇಗಿರುತ್ತೆ ಅಂತ ಒಂದು ವಿಡಿಯೋನ ಮಾಡಿ ಅಂಥೇಳಿ ನನ್ನ ರೆಗ್ಯುಲರ್ ವ್ಯೂವರ್ ಒಬ್ರು ತಿಳಿಸಿರ. ಬಟ್ ಇದಕ್ಕೆ ವಿಡಿಯೋ ಮಾಡೋದಕ್ಕೆ ಐ ಥಿಂಕ್ ನನ್ನ ಏನು ಒಂದು ಚಾನಲ್ನಲ್ಲಿ ನಾನೇನು ಡೈಲಿ ರೊಟೀನು ಅಥವಾ ಮಾರ್ನಿಂಗ್ ರೊಟೀನ್ ಈ ಥರದ್ದೆಲ್ಲ ಏನು ಕೆಲವೊಂದು ಶೇರ್ ಮಾಡ್ತೀನಲ್ಲ, ಅದೇನೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸುತ್ತೆ. ಸೊ ನನ್ನ ಚಾನಲ್ನಲ್ಲಿ ಆಲ್ರೆಡಿ ನೀವೆಲ್ಲ ಏನು ಕಂಟೆಂಟ್ ನೋಡಿದ್ದೀರೋ ಅದೇನೇ ಅದಕ್ಕೆ ಉತ್ತರ ಅಂತ ಅಂದ್ಕೊಳ್ತೀನಿ. ನನ್ನ ಫುಡ್ ಹ್ಯಾಬಿಟ್ಸು ಅಥವಾ ರೊಟೀನಲ್ಲಿ ಏನೆಲ್ಲ ಅಡುಗೆಗಳನ್ನ ಮಾಡ್ತೀನಿ, ಅಥವಾ ಸ್ಪೆಷಲ್ ಆಗಿ ಏನು ಮಾಡ್ತೀನಿ, ಅಥವಾ ಯಾವೆಲ್ಲ ತರಕಾರಿಗಳು ಶಾಪಿಂಗ್ ಮಾಡ್ಬೋದು, ಸೀಸನಲ್ ಆಗಿರ್ಬೋದು, ಅಥವಾ ಬಾಯಿ ರುಚಿಗೆ ಏನೋ ಒಂದು ಖುಷಿ ಮಾಡ್ಕೊಂಡು ತಿನ್ನೋದಿರ್ಬೋದು, ಇದೆಲ್ಲವೂ ಕೂಡ ಹೆಚ್ಚು ಕಡಿಮೆ ನಿಮ್ಮ ಜೊತೆ ಹಂಚ್ಕೊಂಡ್ಬಿಟ್ಟಿನಿ. ಸೊ ಹಾಗಾಗಿ ಆ ಒಂದು ಕಾಮೆಂಟಿಗೆ ಅದು ಉತ್ತರ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಎಷ್ಟೊಂದು ಜನ ಇವತ್ತಿಗೂ ದೋಸೆ ರೆಸಿಪಿಗಳ ಬಗ್ಗೆ ಅಂದರೆ ಮೋಸ್ಟ್ಲಿ ಹೊಸದಾಗಿ ಚಾನಲ್ಗೆ ಸೇರಿರ್ತೀರ ಅಂತ ಅನಿಸುತ್ತೆ. ಸೊ ಈ ದೋಸೆ ಆ ದೋಸೆ ಅಂತ ಕೇಳ್ತಿರ್ತೀರಾ. ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ಗಳಿದೆ, ಹೋಗಿ ಚೆಕ್ ಮಾಡಿ. ಅದರಲ್ಲಿ ಇಲ್ಲದೆ ಇರೋಂಥ ಇದ್ದರೆ ಖಂಡಿತ ಕೇಳಿ, ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ನೀರು ದೋಸೆ ನೋಡ್ಬಿಟ್ಟು ನೀರು ದೋಸೆ ಇಷ್ಟು ಗರಿಗರಿಯಾಗಿ ಹೇಗೆ ಬಂತು, ಅಕ್ಕಿ ಮತ್ತು ಕಾಯಿ ರೇಷೋ ಏನು ಹಾಕಿದ್ರಿ ಇನ್ನೋ ಪ್ರಶ್ನೆ ಕೂಡ ಆಯಿತು. ನೀರು ದೋಸೆ ಅಲ್ಲ, ಯಾವ ದೋಸೆ ಕೂಡ ಗರಿಗರಿಯಾಗಿ ಬರಬೇಕು ಅಂದರೆ ಮುಚ್ಚಿ ಬೇಯಿಸ್ಬೇಕು ಒಂದು, ಯಾಕಂದರೆ ಎರಡೂ ಕಡೆ ಹದವಾಗಿ ಬೇಯುತ್ತೆ. ಮುಚ್ಚಲ ತೆಗೆದ ತಕ್ಷಣ ದೋಸೆನ ತೆಗಿಯೋಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಅದನ್ನು ಬಿಟ್ಬಿಟ್ಟು ಆ ಹಬೆ ಎಲ್ಲ ಹೊಟ್ಟೋಗಿ ಹಾಗೇನೆ ದೋಸೆ ಸೆಟ್ಲಾಗಿ ಕಾವಲಿಯಿಂದ ತಾನೇ ಬಿಟ್ಕೊಳ್ಳೋ ಹಾಗಾಗುತ್ತೆ. ಆವಾಗ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ನೀರು ದೋಸೆಗೆ ಅಕ್ಕಿ ಕಾಯಿ ರೇಷೋ ಏನು ಅಂದರೆ, ಸಾಮಾನ್ಯವಾಗಿ ನಮ್ಮನೆ ನಾನು 2 ಕಪ್ ಅಷ್ಟು ಅಕ್ಕಿ ಹಾಕಿದ್ರೆ ಒಂದಿಷ್ಟು ಪ್ರಮಾಣದ ಕಾಯಿನ ಹಾಕ್ತೀವಿ. ಕಾಯಿ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು, ಬಟ್ ತುಂಬ ಕಾಯಿನೂ ಹಾಕೋಕ್ಕೆ ಹೋಗಬೇಡಿ. ಅದು ಕೂಡ ಏನು ಅಷ್ಟು ಚೆನ್ನಾಗಿ ಅನಿಸ್ತದೆ. ಯಾಕೆಂದರೆ ಚಟ್ನಿ ಜೊತೆ ಆಲ್ರೆಡಿ ನೆಂಚ್ಕೊಂಡು ತಿಂತಿರ್ತೀವಿ, ಅಥವಾ ಕಾಯಿ ಬೆಲ್ಲದ ಜೊತೆಗೆ ಇರ್ಬೋದು. ಅಂಥದ್ರಲ್ಲಿ ಮತ್ತು ಅದಕ್ಕೆ ಇನ್ನೊಂದಿಷ್ಟು ಕಾಯಿನ ಹಾಕೋದ್ರಲ್ಲಿ ಅಂತ ಏನು ಚೆನ್ನಾಗಿ ಅನ್ಸೋದಿಲ್ಲ. ಸ್ವಲ್ಪ ಕಾಯಿ ಹಾಕಿದ್ರೆ ಆಯಿತು. ಉದಾಹರಣೆಗೆ ಸ್ಟ್ಯಾಂಡರ್ಡ್ ಕಪ್ ಏನು ಬರೋದಲ್ಲ, ಮೆಜರಿಂಗ್ ಕಪ್ಪು, ಅದರೊಳಗೆ ನೀವು 2 ಕಪ್ ಅಕ್ಕಿ ನೆನೆಸಿಟ್ಟಿದ್ದೀರಾ ಅಂದರೆ ಒಂದು ಅರ್ಧ ಕಪ್ಪಷ್ಟು ಕಾಯಿನ ಹಾಕೋಬೋದು. ಅಷ್ಟು ಹಾಕೋಬೋದು, ಅದಕ್ಕಿಂತ ಕಡಿಮೆ ಕೂಡ ಹಾಕೋಬೋದು. ಆ್ಯಕ್ಚುಲಿ ಕಾಯಿ ಹಾಕದೆ ಕೂಡ ಮಾಡಬಹುದು, ಏನು ವ್ಯತ್ಯಾಸ ಆಗೋದಿಲ್ಲ. ಆದರೆ ಒಂದೊಂದು ಸತಿ ಅಕ್ಕಿ ಗುಣ ಹೇಗಿರುತ್ತೆ, ಅಕ್ಕಿ ಗುಣ ಅನ್ನೋದಕ್ಕಿಂತ ಹಳೆ ಅಕ್ಕಿನ ಹೊಸ ಅಕ್ಕಿನ ಇದ್ರ ಮೇಲೆ ಹೋಗುತ್ತೆ. ಸೊ ಅಕ್ಕಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ಕಾಯಿ ಕೂಡ ಇದಾಗುತ್ತೆ. ಒಂದೊಂದ್ಸರಿ ಅಕ್ಕಿ ಎಷ್ಟೇ ನೆನೆಸಿ ರುಬ್ಬಿದ್ರೂ ದೋಸೆ ಒರಟಾಗಿ ಬರೋ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಸ್ವಲ್ಪ ಕಾಯಿನ ಹಾಕ್ತೀವಿ. ನೀವು ಕಾಯಿ ಹಾಕ್ದೇನೆ ಅಂದರೆ ತುಂಬ ಚೆನ್ನಾಗಿರೋ ಅಕ್ಕಿ, ಹಳೆ ಅಕ್ಕಿ ನೆನೆಸಿಟ್ಟಾಗ ಒಂದೊಳ್ಳೆ ಬನಿ ಬರುತ್ತೆ, ದೋಸೆ ಚೆನ್ನಾಗಿ ಬರುತ್ತೆ ಅಂದರೆ ನೀವು ಕಾಯಿ ಹಾಕದೆ ಕೂಡ ಮಾಡ್ಬೋದು. ಉದಾಹರಣೆಗೆ ಒಂದು 2 ವರ್ಷ ಹಳೆ ಸೋನಾ ಮಸೂರಿ ಅಕ್ಕಿ ಎಲ್ಲ ಇದ್ದರೆ ನೀವು ಅದನ್ನು
ಓವರ್ ನೈಟ್ ಸೋಕ್ ಮಾಡಿ ಇಟ್ಟಾಗ ನೀವು ಅಷ್ಟೊಂದು ಕಾಯಿ ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಈ ರೀತಿಯಾಗಿ ಸೇಫರ್ ಸೈಡಲ್ಲಿ ಏನು ಮಾಡ್ತೀವಿ ನಾವು, ಅಕ್ಕಿ ಜೊತೆಗೆ ಸ್ವಲ್ಪ ಕಾಯಿನ ಹಾಕ್ತೀವಿ, ದೋಸೆ ಮೃದುವಾಗಿ ಬರಲಿ, ಹಾಗೆಯೇ ಒಂದು ದೋಸೆಗೆ ಒಂದು ಶೈನ್ ಬರುತ್ತೆ, ತಿನ್ಬೇಕಾದ್ರೆ ಒಂದು ರುಚಿ ಬರುತ್ತೆ. ಹಾಗೆಯೇ ಕಾಯಿನಲ್ಲಿ ಕೂಡ ಸಾಕಷ್ಟು ಫೈಬರ್ ಅಂಶ ಇರುತ್ತೆ. ಎಷ್ಟೋ ಜನ ಎಷ್ಟೋ ವರ್ಷಗಳವರೆಗೆ ಕಾಯಿ ಏನೋ ಒಂದು ನಮ್ಮ ವೈರಿ ಇನ್ನೋ ಥರ ಆಡ್ತಾ ಇದ್ರು, ನಾವು ಕಾಯಿ ಜಾಸ್ತಿ ತಿಂತೀವಿ, ಕಾಯಿ ತಿನ್ನಬಾರ್ದು, ಕೊಬ್ಬರಿ ತಿನ್ನಬಾರ್ದು ಅಂತೇಳಿ ಎಷ್ಟೊಂದು ಜನ ಮಾಡ್ತಿದ್ದು ನೋಡಿ, ಅವರೇನೆ ಇವಾಗ ವಾಪಸ್ ಬಂದು ಕಾಯಿ ಕೊಬ್ಬರಿ ತಿನ್ನೋದನ್ನು ಕೂಡ ನಾನು ನೋಡಿದ್ದೀನಿ. ಸೊ ಈ ರೀತಿಯಾಗಿ ನೀರು ದೋಸೆನ ಮಾಡ್ಬೋದು. ಸೊ ಇದೆಲ್ಲ ಹೇಳಿದ್ದಾಯಿತು. ನೀವು ಹೋಗಿ ನಾನೇನು ರೆಸಿಪಿ ರೆಕಾರ್ಡ್ ಮಾಡಿದ್ದೆ, ಹಾಗೇನು ಬೆಳಗಿಂದ ಏನೆಲ್ಲ ಮಾಡಿದೆ ಅದನ್ನು ನೋಡ್ಕೊಂಡು ಬನ್ನಿ. ಆಮೇಲೆ ಮತ್ತೆ ಸಿಗ್ತೀನಿ, ನನ್ನ ಚಿಕ್ಕಪುಟ್ಟ ಶಾಪಿಂಗ್ ಇದನ್ನು ತೋರಿಸ್ತೀನಿ. ಹಾಗೆ ಕೆಲವೊಂದು ಮನಸ್ಸಿನ ಮಾತುಗಳು ಕೂಡ ಶೇರ್ ಮಾಡ್ಕೊಳ್ಳೋದಿದೆ, ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಹೋಗ್ಬನ್ನಿ, ಮತ್ತೆ ಸಿಗ್ತೀನಿ. ಇಲ್ಲಿ ನಾನು 3 ಥರದ ಬೇಳೆ ಹಾಗೆ 1 ಕಾಳನ್ನು ಹಾಕಿ ಒಂದು ದಾಲ್ನ ತಯಾರು ಮಾಡಿದ್ದೀನಿ. ಅದನ್ನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಒಂದು 2 ಮೀಡಿಯಮ್ ಸೈಜಿನ ಟೊಮ್ಯಾಟೊ, 1 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೇಸ್ಟ್ನ ತಯಾರು ಮಾಡ್ಕೊಳ್ತೀನಿ. ನೀವು ಶುಂಠಿ ಮತ್ತು ಬರೀ ಟೊಮ್ಯಾಟೊನ ಹಾಕಿ ಕೂಡ ಮಾಡ್ಕೋಬೋದು. ಅಂದರೆ ಯಾರು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತಿನ್ನಲ್ಲ ಅಂತಿರೋ ಅವ್ರಿಗೆ ಹೇಳ್ತಾ ಇರೋದು. ಈ ಪೇಸ್ಟನ್ನು ತಯಾರಿಸ್ಕೊಳ್ಳೋಣ. ನಿಮಗೆ ಬೇಕು ಅನಿಸಿದ್ರೆ ಖಾರಕ್ಕೆ 1 ಹಸಿರು ಮೆಣಸಿನ್ಕಾಯಿನ ಈ ರೀತಿ ರುಬ್ಬಬೇಕಾದ್ರೆ ಹಾಕೋಬೋದು. ತುಂಬ ಖಾರ ನೀವು ತಿಂತೀರಾ ಅಂದರೆ 2 ಕೂಡ ಹಾಕೋಬೋದು. ಕುಕ್ಕರ್ನಲ್ಲಿ ತೊಗರಿಬೇಳೆ, ಹೆಸರುಬೇಳೆ, ಹೆಸರು ಕಾಳು ಹಾಗೆ ಸ್ವಲ್ಪ ಕಡಲೆಬೇಳೆ ಇದಿಷ್ಟನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು, ಕಡಲೆಬೇಳೆ ಸ್ವಲ್ಪ ಕಡಿಮೆ, ಉಳಿದಿದ್ದೆಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ 2 ರಿಂದ 3 ಸತಿ ನೀರಲ್ಲಿ ತೊಳೆದು ಒಂದು ಅರ್ಧ ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟು ನಂತರ ಕುಕ್ಕರಲ್ಲಿ 2 ರಿಂದ 3 ವಿಸಿಲ್ನಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದೆ, ಇನ್ನೇನೂ ಹಾಕಿಲ್ಲ. ಈಗ ಒಗ್ಗರಣೆಗೆ ಒಂದು ಬಾಣಲೆನಲ್ಲಿ ಸಮ ಪ್ರಮಾಣದಲ್ಲಿ ಎಣ್ಣೆ ಮತ್ತು ತುಪ್ಪನ ತೊಗೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಚಕ್ಕೆ ಮತ್ತು ಒಂದು ಕಪ್ಪು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಅಥವಾ ತುಪ್ಪ ಕಾಯೋದಕ್ಕೆ ಮುಂಚೆನೇ ನೀವು ಒಗ್ಗರಣೆಗೆ ಇಟ್ಕೊಂಡಿರುವಂಥ ಪದಾರ್ಥಗಳನ್ನು ಹಾಕ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಜೀರಿಗೆ ಆಗಲಿ ಅಥವಾ ಇನ್ಯಾವುದೇ ಮಸಾಲೆ ಪದಾರ್ಥಗಳೇನು ಹಾಕ್ತೀವಲ್ಲ ಅದು ಸೀದು ಹೋಗೋದಿಲ್ಲ. ಅದೆಲ್ಲದೂ ಕೂಡ ನಿಧಾನಕ್ಕೆ ಬಿಸಿಯಾಗಿರೋ ಎಣ್ಣೆ ಅಥವಾ ತುಪ್ಪದಲ್ಲಿ ತನ್ನ ಫ್ಲೇವರ್ಸ್ನ ಬಿಡ್ತಾ ಹೋಗುತ್ತೆ. ಹೀಗೆ ಮಾಡಿದಾಗ ನಿಮಗೆ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ದಾಲ್ ಕೂಡ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ತುಂಬ ಕಾದ್ಮೇಲೆ ಹಾಕಿದ್ರೆ ಇದೆಲ್ಲವೂ ಕೂಡ ಸೀದ್ ಹೋಗೋ ಸಾಧ್ಯತೆ ಇರುತ್ತೆ. ಈಗ ರುಬ್ಬಿಟ್ಕೊಂಡಂತಹ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದೆಲ್ಲವೂ ಕೂಡ ಹಸಿಯಾಗಿರೋದ್ರಿಂದ ಸ್ವಲ್ಪ ಸಮಯಗಳ ಕಾಲ ಇದನ್ನು ಹುರ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ಇದಕ್ಕೆ ಕೆಲವೊಂದು ಮಸಾಲೆಗಳನ್ನು ಸೇರಿಸ್ಕೋಬೇಕಾಗತ್ತೆ. ನೀವು ಬೇಕಾದರೆ ಒಗ್ಗರಣೆಗೆ ಪಲಾವ್ ಎಲೆ ಕೂಡ ಹಾಕೋಬೋದು. ಇದನ್ನು ಹುರ್ಕೋಬೇಕಾದ್ರೆ ಹುಷಾರಾಗಿ ಮಾಡ್ಕೊಳ್ಳಿ. ಇದು ಆವಾಗವಾಗ ಹಾರೋದು ಸಿಡಿಯೋ ಸಾಧ್ಯತೆ ಇರುತ್ತೆ. ಬೇಕಾದರೆ ನೀವು ಒಂದು ಸ್ವಲ್ಪ ಮುಚ್ಚಿಟ್ಟು ನಂತರ ತೆಗೆದು ಹುರಿಯೋದು ಈ ಥರ ಕೂಡ ನೀವು ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಏನು ಮಸಾಲೆ ಪದಾರ್ಥಗಳು ನಾವಿಲ್ಲಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 1/4 ಚಮಚದಷ್ಟು ಅರಿಶಿನ, ಹಾಗೆ 1 ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿ ಮತ್ತು ಅಚ್ಕಾರದ ಪುಡಿ, ಹಾಗೆಯೇ ಸ್ವಲ್ಪ ಗರಂ ಮಸಾಲ. ಜೀರಿಗೆ ಪುಡಿನ ಇಲ್ಲಿ ಹಾಕೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಒಗ್ಗರಣೆಗೆ ನಾವಾಗಲೇ ಜೀರಿಗೆನ ಹಾಕಿದ್ದೀವಿ. ಇನ್ನೇನು ಕೆಲಸ ಉಳಿದಿದೆ ಅಂತಂದರೆ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋದಷ್ಟೇ. ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಸೈಡಿಂದ ಎಣ್ಣೆ ಬಿಡೋ ಹಾಗೆ ಆಗುತ್ತೆ. ಆದಮೇಲೆ ಮುಂದಿನ ಸ್ಟೆಪ್ನ ನಾವು ಫಾಲೋ ಮಾಡ್ಬೋದು. ಇದನ್ನು ಹುರಿತಾ ಇರೋಣ. ಇಲ್ಲಿ ನೀವು ಈ ದಾಲಿಗೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋವಂಥದ್ದನ್ನು ಕೂಡ ಹಾಕೋಬೋದು. ಅದಿಲ್ಲ ಅಂತಂದರೆ ಒಣಗಿರೋಂತಹ ಮೆಂತ್ಯದ ಸೊಪ್ಪು ಬರುತ್ತಲ್ಲ, ಕಸೂರಿ ಮೇಥಿ ಅಂತ ಏನು ಹೇಳ್ತೀವಲ್ಲ, ಅದನ್ನು ಕೂಡ ನೀವು ಇದಕ್ಕೆ ಹಾಕೋಬೋದು. ಈ ದಾಲು ಫುಲ್ಕಾ ಚಪಾತಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಜೀರಾ ರೈಸ್ ಜೊತೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ರಾತ್ರಿ ಅಡುಗೆಗೂ ಮಾಡ್ಕೋಬೋದು, ಬೆಳಗ್ಗೆ ಮಾಡಿಕೊಂಡ್ರೆ ಬೇಕಾದರೆ ನೀವು ತಿಂಡಿ ಜೊತೆಗೆ ಮಾಡಿಕೊಂಡು ಚಪಾತಿ ತಿಂದು ಮಧ್ಯಾಹ್ನಕ್ಕೆ ಒಂದು ಜೀರಾ ರೈಸ್ ಮಾಡಿಕೊಂಡು ಹಾಗೆ ಕೂಡ ನೀವು ಇದನ್ನು ಮ್ಯಾನೇಜ್ ಮಾಡ್ಕೋಬೋದು. ಒಂಥರ 2 in 1 ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಈಗ ಇದೆಲ್ಲದೂ ಕೂಡ ಚೆನ್ನಾಗಿ ಹುರಿದಿದ್ದಾಯಿತು, ಹಸಿ ವಾಸನೆ ಹೋಯಿತು, ಸೈಡಿಂದ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಶುರುವಾಯಿತು ಅಂತ ಅನಿಸಿದ್ಮೇಲೆ ನಾನು ಬೇಯಿಸಿಟ್ಟಂತಹ ಬೇಳೆ ಮತ್ತು ಹೆಸರು ಕಾಳು ಏನಿತ್ತಲ್ಲ ಮಿಶ್ರಣ, ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಗಟ್ಟಿಯಾಗಿ ನಾನು ಬೇಯಿಸ್ಕೊಂಡಿದ್ದೆ. ಚಪಾತಿ ಜೊತೆ ನೆಂಚ್ಕೊಳ್ಳೋದಕ್ಕೆ ಸ್ವಲ್ಪ ದಾಲ್ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತಲ್ವ, ಹಾಗಾಗಿ ನೀವು ಜೀರಾ ರೈಸ್ ಜೊತೆಗೆ ಇದನ್ನು ನೆಂಚ್ಕೊಂಡು ತಿನ್ನಬೇಕು ಅಂದರೆ ಸ್ವಲ್ಪ ನೀರಾಗಿ ಮಾಡ್ಕೋಬೋದು. ಕುಕ್ಕರ್ನಲ್ಲಿ ಉಳಿದಿರೋಂತಹ ಬೇಳೆಗಳ ಮಿಶ್ರಣ ಜೊತೆಗೆ ಒಂದು ಸ್ವಲ್ಪ ನೀರು ಎಲ್ಲದನ್ನು ಕೂಡ ಇದಕ್ಕೆ ಸೇರಿಸಿ ಹಾಕ್ಕೊಂಡಿದ್ದೀನಿ. ಈಗಿದು ನಿಮ್ಮ ಹದಕ್ಕನುಸಾರವಾಗಿ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ನೀವು ಕುದಿಸ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಕುದೀಲಿ, ಒಂದು 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಕುದೀಲಿ. ಕುದ್ದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಸೂರಿ ಮೇಥಿ ಏನಿತ್ತಲ್ಲ ಅದನ್ನು ಹಾಕ್ಕೊಳ್ತೀನಿ. ಅದಾದಮೇಲೆ ಒಂದು ಅರ್ಧದಿಂದ 1 ನಿಮಿಷಗಳ ಕಾಲ ಇದನ್ನು ಮತ್ತೆ ಕುದಿಸಿ ಒಲೆನ ಆಫ್ ಮಾಡಿದ್ರೆ ನಮ್ಮ ಈ ಮಿಕ್ಸ್
ದಾಲ್ ಏನಿದೆಯಲ್ಲ ಇದು ತಯಾರಾದ ಹಾಗೆ ಅಂತಲೇ ಹೇಳ್ಬೋದು. ತುಂಬ ಕ್ರೀಮಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಹಾಗೆ ತುಂಬ ರಿಚ್ ಆಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಕೊನೆಗೆ ಇದೆಲ್ಲ ಕುದ್ದಾದಮೇಲೆ ಬೇಕಾದರೆ 1-2 ಚಮಚ ತುಪ್ಪನ ಮೇಲೆ ಹಾಕ್ಬಿಟ್ಟು ಪಾತ್ರೆನ ಮುಚ್ಚಿಟ್ಬಿಡಿ. ಸ್ವಲ್ಪ ಹೊತ್ತಾದಮೇಲೆ ನೀವು ಸರ್ವ್ ಮಾಡಬೇಕಾದ್ರೆ ತೆಗೆದ್ರೆ ತುಂಬಾ ಘಮ ಘಮ ಅಂತಿರುತ್ತೆ. ಹಾಗೆ ತುಪ್ಪ ಆ ರುಚಿ ಮೇಲ್ಗಡೆ ಅಂದರೆ ಬಾಯಿಗೆ ಸಿಗೋ ಹಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಈಗ ದಾಲು ಕುದಿಯೋದಕ್ಕೆ ನಾನು ಇಲ್ಲಿ ಬಿಟ್ಟಿದ್ದೀನಿ. ಒಂಚೂರು ಕುದಿ ಬರಲಿ. ಹಾಗೆಯೇ ಕಸೂರಿ ಮೇಥಿ ಕೂಡ ಇದಕ್ಕೆ ಹಾಕಿದ್ದೀನಿ. ಈಗೆಲ್ಲದೂ ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾಯಿತು. ಈ ದಾಲ್ ಹೇಗೆ ಮಾಡೋದು ಅಂಥೇಳಿ. ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುವಂಥ ರೆಸಿಪಿ ಇದು. ರೆಸಿಪಿನ ನೋಡಿದ್ದಾಯಿತು. ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ಹೋಗೋಣ ಬನ್ನಿ. ಹಿಂದಿನ ದಿವಸ ಬೆಳಗ್ಗೆ ತಿಂಡಿ ಅಡುಗೆ ಏನೆಲ್ಲ ನಡೀತಿದೆ ಅದನ್ನು ನಿಮಗೆ ತೋರಿಸ್ತೀನಿ. ಇವತ್ತಿನ ದಿವಸ ನಾನು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆ. ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಮೆಂತ್ಯ ಸೊಪ್ಪು ಹಾಗೆಯೇ ಬಟಾಣಿ ಹಾಕಿ ಬಾತ್ನ ಮಾಡಿದ್ದೆ. ಈ ಇಡ್ಲಿ ವಿಶೇಷ ಏನು ಅಂತಂದರೆ ಇದಕ್ಕೆ ನಾನು ಅವಲಕ್ಕಿ ಹಾಕ್ದೇ ಮಾಡಿದ್ದೆ. ತುಂಬಾ ಸಾಫ್ಟಾಗಿ ತುಂಬ ಬೆಳ್ಳಗೆ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಆರದ ಮೇಲೂ ಕೂಡ ಗಟ್ಟಿ ಏನು ಆಗಲಿಲ್ಲ, ಇದು ಚೆನ್ನಾಗಿತ್ತು. ಸೊ ಇಡ್ಲಿಗೆ ಇಡೋದಕ್ಕೆ ಇಡ್ಲಿ ಪಾತ್ರೆಗೆ ಎಣ್ಣೆನ ಹಚ್ಚಿ ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾನು ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಹಂಚ್ಕೋಬೇಕು. ಅದೇನು ಅಂತಂದರೆ ಇಡ್ಲಿ ಪಾತ್ರೆಗೆ ಸಂಬಂಧಪಟ್ಟಾಗೆ ನನ್ನ ಇಡ್ಲಿ ಪಾತ್ರೆ ನೋಡಿದಾಗೆಲ್ಲ ಕೆಟ್ಟಿರ್ತೀರ, ಅದೇನು ತುಂಬ ವಿಶೇಷವಾದೇನಲ್ಲ. ಇಡ್ಲಿ ಕುಕ್ಕರ್ ಅಂದರೆ ಸುಮಾರು ಕಡೆ ಆ ಥರದ್ದು ನಿಮಗೆ ಸಿಕ್ಕೇ. ಆದರೆ ಒಳಗಡೆ ಇಡೋವಂಥ ಇಡ್ಲಿ ಸ್ಟ್ಯಾಂಡು ನಂದು ಎಷ್ಟೋ ದಿವಸದಿಂದ ಬಳಸ್ತಿದ್ದೆ. ಅಂದರೆ ಇವಾಗ ಬಳಸ್ತಿರೋ ಇಡ್ಲಿ ಸ್ಟ್ಯಾಂಡಿಗಿಂತ ಮುಂಚೆ ಬಳಸ್ತಿದ್ದು ಹೇಳ್ತಿರೋದು. ಅದಕ್ಕೆ ಎಷ್ಟೇ ಎಣ್ಣೆ ಹಚ್ಚಿದ್ರೂ ಅದು ಅಂಟ್ಕೊಳ್ತಾನೆ ಇತ್ತು. ಎಷ್ಟು ಅಂದರೆ ನಿಧಾನಕ್ಕೆ ನೀಟಾಗಿ ತೆಗಿಯೋಕ್ಕೆ ಹೋದ್ರೂ ಅಥವಾ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಹಿಟ್ಟು ಹಾಕಿ ಏನು ಮಾಡಿದ್ರೂ ಅಂಟ್ಕೊಳ್ತಾ ಇತ್ತು. ಅದು ಸುಮಾರು ವರ್ಷಗಳ ಕಾಲ ಉಪಯೋಗಿಸಿದ್ದೆ. ಮೋರ್ ದ್ಯಾನ್ 15 years ಆಗಿತ್ತು ಅದನ್ನು ಉಪಯೋಗಿಸಿ. ಅದು ನನಗೆ ರಿಯಲೈಸೇ ಆಗಿರಲಿಲ್ಲ. ಯಾಕೆ ಅಂತಂದರೆ ಇಡ್ಲಿ ಸ್ಟ್ಯಾಂಡು ಅಂತಂದರೆ ಎಷ್ಟೊಂದು ಜನದ ಮನೆಗಳಲ್ಲಿ ಯಾವಾಗಲೂ ತೊಗೊಂಡು ಅದನ್ನು ಲೈಫ್ ಲಾಂಗ್ ಬಳಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅಂದರೆ ಬಳಸ್ತಾನೂ ಇರ್ಬೋದೇನೋ, ಆದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹಾಗಾಗಲಿಲ್ಲ. ಎಷ್ಟು ಅಂಟ್ಕೊಳ್ತಿತ್ತು ಅಂತಂದರೆ ಜೊತೆಗೆ ಪ್ಲೇಟ್ಗಳು ಕೂಡ ನನಗೆಲ್ಲೋ ಒಂದು ಕಡೆ ಸೌದ ಹಾಗೆ ಚೆನ್ನಾಗಿಲ್ವೇನೋ ಅಂತ ಅನ್ನಿಸ್ತಾಯಿತ್ತು. ಸರಿ ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋವಂಥದ್ದು, ಬರೀ 20 ಇಡ್ಲಿ ಆಗುವಂಥದ್ದು ಇತ್ತು. 24 ಇಡ್ಲಿ ಅಥವಾ 28 ಇಡ್ಲಿ ಆಗುವಂಥದ್ದು ತೊಗೊಳ್ಳೋಣ ಅಂದ್ಕೊಂಡು ನಾನು ತೊಗೊಂಡೆ. ಹೊಸ ಇಡ್ಲಿ ಸ್ಟ್ಯಾಂಡು ಪ್ಲೇಟ್ಗಳು ಬಂದ ಮೇಲೆ ಇದಕ್ಕೆ ನಾನು ಅಷ್ಟೇ ಎಣ್ಣೆ ಹಾಕುವಷ್ಟು ಫಸ್ಟ್ ಟೈಮು ಹಾಕಿ ಇಡ್ಲಿನ ಮಾಡಿದೆ. ಎಷ್ಟು ಸಲೀಸಾಗಿ ಎಷ್ಟು ಚೆನ್ನಾಗಿ ಬಂತಲ್ವ. ಅದಾದಮೇಲೆ ಸ್ವಲ್ಪ ಕಡಿಮೆ ಎಣ್ಣೆ ಹಾಕಿ ನೋಡೋಣ, ಇಷ್ಟೊಂದು ಎಣ್ಣೆ ಯಾಕೆ ಬೇಕು ಅಂಥೇಳಿ ಹಾಗೆ ಕೂಡ ಟ್ರೈ ಮಾಡಿ ನೋಡಿದೆ. ಆವಾಗ ಇನ್ನೂ ಚೆನ್ನಾಗಿ ಬಂತು. ಅದಕ್ಕಿಂತ ಕಡಿಮೆ ಎಣ್ಣೆ ಈ ರೀತಿ ಟ್ರೈ ಮಾಡಿಕೊಂಡು ಇವಾಗಂತೂ ಒಂದು ಡಾಟ್ ಅಂತಾರಲ್ಲ ಅಷ್ಟು ಹಾಕಿ ಇಡ್ಲಿ ಹಿಟ್ಟನ್ನ ಹಾಕಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಅನಿಸ್ತು ಮೋಸ್ಟ್ಲಿ ಆ ಹಳೆ ಇಡ್ಲಿ ಸ್ಟ್ಯಾಂಡಿನ ಪ್ಲೇಟ್ಗಳೆಲ್ಲ ಸೌದು ಹೋಗಿ ಮೋಸ್ಟ್ಲಿ ಸ್ಕ್ರ್ಯಾಚ್ ಆಗೋಗಿತ್ತೇನೋ. ಹಾಗಾಗಿ ಅದಕ್ಕೆ ಎಷ್ಟು ಎಣ್ಣೆ ಹಚ್ಚಿದ್ರೂ ಅದು ಇಡ್ಲಿ ಏಳೋದಕ್ಕೆ ಹೇಳ್ತಾನೆ ಇತ್ತು. ಹೇಳ್ತಿರ್ಲಿಲ್ಲ ಅಂತಲ್ಲ, ಆದರೆ ಕೆಳಗಡೆ ಜಾಸ್ತಿ ಕ್ವಾಂಟಿಟಿ ಅಂಟ್ಕೊಂಡಿರ್ತಿತ್ತು. ಎಷ್ಟೇ ನಾಜೂಕಾಗಿ ತೆಗಿಯೋಕ್ಕೆ ಹೋದ್ರೂ ಹೊಸ ಇಡ್ಲಿ ಪ್ಲೇಟ್ಗಳಲ್ಲಿ ಆ ಸಮಸ್ಯೆ ಇಲ್ಲ. ಇದು ಸ್ಕ್ರ್ಯಾಚ್ ಆಗದಾಗೆ ಇಟ್ಕೊಳ್ಳೋದೊಂದು, ಹಾಗೆಯೇ ಕಾಲ ಅಂದರೆ ಒಂದಿಷ್ಟು ದಿವಸ ಆದಮೇಲೆ ನ್ಯಾಚುರಲ್ ಆಗೋದು ಸ್ಕ್ರ್ಯಾಚ್ ಬಂದು ಬರುತ್ತೆ ಮತ್ತು ಇನ್ನೊಂದು ಸೌದು ಹೋಗುತ್ತೆ. ಆವಾಗ ಇಡ್ಲಿ ಪ್ಲೇಟ್ನ ಚೇಂಜ್ ಮಾಡಬೇಕಾಗತ್ತೆ ಅಂತ ಅನ್ನಿಸ್ತು. ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯೆನ್ಸು. ಈ ರೀತಿಯಾಗಿ ಹೊಸ ಇಡ್ಲಿ ಸ್ಟ್ಯಾಂಡು ಹೊಸ ಇಡ್ಲಿ ಪ್ಲೇಟು ಎಲ್ಲ ಬಂದಮೇಲೆ ತುಂಬ ಕಡಿಮೆ ಕ್ವಾಂಟಿಟಿ ಎಣ್ಣೆಯಲ್ಲಿ ಇಡ್ಲಿ ಚೆನ್ನಾಗಿ ಇರ್ತದೆ. ಈ ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಒಂಚೂರು ಅವಲಕ್ಕಿ ಹಾಕಿರಲಿಲ್ಲ. ಚಳಿಗಾಲದಲ್ಲಿ ಚಳಿಗಾಲ ಏನು ಮುಗಿದೋಯ್ತು, ಈಗ ಬೇಸಿಗೆ ಶುರುವೇ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಇಂಥ ಟೈಮಲ್ಲಿ ತುಂಬಾ ಸಾಫ್ಟಾಗಿ ಈ ಥರ ಇಡ್ಲಿ ಬಂದಿದೆ. ನಿಮಗೇನಾದ್ರು ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದೆಯಾ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಸೊ ಇದು ಮೆಂತ್ಯದ ಸೊಪ್ಪು ಮತ್ತು ಬಟಾಣಿ ಜೊತೆಗೆ ಭಾತನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಅನ್ನನ ಹಾಕೋಬೇಕು. ಹಾಗೆ ಇಡ್ಲಿ ಸಾಫ್ಟ್ ಆಗಿದೆ ಅಂತ ಹೇಳಿದ್ನಲ್ಲ, ತೆಗೆದ್ಮೇಲೆ ನಿಮಗೆ ತೋರಿಸೋಣ ಅಂತೇಳಿ ಮುಟ್ಟೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೆ. ತುಂಬ ಬಿಸಿ ಇತ್ತು ನೋಡಿ. ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬ ನನಗೆ ಇಡ್ಲಿಲಿ ಯಾವಾಗಲೂ ಉದ್ದಿನ ಬೇಳೆ ಘಮ
ಇರಬೇಕು, ಆಗಲೇ ಇಡ್ಲಿ ತಿನ್ನೋದಕ್ಕೆ ಮಜಾ ಬರುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಹೊರಗಡೆ ಇಡ್ಲಿಗಳಲ್ಲಿ ಉದ್ದಿನಬೇಳೆ ಎಲ್ಲಿದೆ ಅಂತ ಹುಡುಕಬೇಕಾಗಿದೆ. ಮೋಸ್ಟ್ಲಿ ಅಕ್ಕಿ ರವೆ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಗಂಜಿ ಜೊತೆ ಕಲಸೋ ಅಥವಾ ಅದಕ್ಕೊಂದು ಸ್ವಲ್ಪ ಸೋಡಾ ಹಾಕೋ ಏನೋ ಒಂದು ಮಾಡಿಬಿಟ್ಟು ಅದನ್ನು ಇಡ್ಲಿ ಥರ ಮಾಡಿಟ್ಟಿರ್ತಾರೆ. ಸಾಫ್ಟಾಗಿ ಏನೋ ಬರುತ್ತೆ, ಆದರೆ ಅದರೊಳಗೆ ನಿಮಗೆ ಹುಡುಕಿದ್ರೂ ಉದ್ದಿನಬೇಳೆ ಘಮ ಇರೋದಿಲ್ಲ. ಆದ್ದರಿಂದ ಹೊರಗಡೆ ಇವಾಗ ಇಡ್ಲಿ ತಿನ್ನಬೇಕು ಅಂತಂದರೆ ತುಂಬಾ ಯೋಚನೆ ಮಾಡಿ ಸರಿಯಾದ ಕಡೆ ತಿನ್ನಬೇಕಾಗತ್ತೆ. ನಂಗೆ ಇತ್ತೀಚಿನ ದಿನಗಳು ಹೊರಗಡೆ ಇಡ್ಲಿ ತಿನ್ನೋದಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ಬೋದು. ಮನೆ ಇಡ್ಲಿ ಬೆಸ್ಟ್ ಅಂತ ಹೇಳ್ಬೋದು. ನೀವು ಬೆಳಗ್ಗೆ ಮಾಡಿ ಸಂಜೆವರೆಗಿಟ್ಟು ಮಿಕ್ಕಿದೆ ಅಂತೇಳಿ ರಾತ್ರಿ ತಿಂದರೂ ಕೂಡ ಉದ್ದಿನಬೇಳೆ ಘಮ ಅಷ್ಟೇ ಫ್ರೆಶ್ನೆಸ್ಸು ಎಲ್ಲದೂ ಕೂಡ ಇರುತ್ತೆ. ಇದಿಷ್ಟು ನನ್ನ ಎಕ್ಸ್ಪೀರಿಯೆನ್ಸು ಹೊರಗಡೆ ಇಡ್ಲಿ ವಿಷಯಕ್ಕೆ ಬಂದಾಗ. ನಿಮಗೂ ಇದೇ ಥರ ಆಗ್ತಿದೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಿಡ್ಸಿ. ಬಿಸಿ ಬಿಸಿ ಇಡ್ಲಿ ಜೊತೆಗೆ ತುಪ್ಪ ಇಲ್ಲದೆ ಹೇಗೆ ತಿನ್ನೋದು, ಬೆಣ್ಣೆ ಒಳ್ಳೆ ಬೆಣ್ಣೆ ಮನೆಯಲ್ಲೇ ಮಾಡಿದ್ದಿದ್ರಂತೂ ಇನ್ನೂ ಮಜಾ ಇರುತ್ತೆ. ಇವತ್ತಿನ ದಿವಸ ಇಡ್ಲಿ ಜೊತೆ ನೆಂಚ್ಕೊಳ್ಳೋದಕ್ಕೆ ನಾನು ಕಡಲೆಕಾಯಿ ಚಟ್ನಿ ಮಾಡಿದ್ದೆ. ಫ್ಲ್ಯಾಶ್ ಬ್ಯಾಕಿಂದ ಪ್ರೆಸೆಂಟಿಗೆ ಬರೋಣ. ಇವತ್ತಿನ ದಿವಸ ಬೆಳಗ್ಗೆಗೆ ಒಂದು ದಿವಸ ಇಡ್ಲಿ ಕೆಲಸ ಹೇಗೆ ಮುಗಿಯುತ್ತೆ, ಮಾರನೇ ದಿವಸಗೂ ಕಂಟಿನ್ಯೂ ಆಗುತ್ತಲ್ವ. ನೆನ್ನೆ ದಿವಸ ಮಾಮೂಲಿ ಇಡ್ಲಿ ಮಾಡಿದ್ದಾಯಿತು. ಇವತ್ತಿನ ದಿವಸ ತಟ್ಟೆ ಇಡ್ಲಿ, ಸೇಮ್ ಹಿಟ್ಟನ್ನು ಬಳಸಿ ತಟ್ಟೆ ಇಡ್ಲಿ ಕೂಡ ಮಾಡ್ಬೋದು. ತಟ್ಟೆ ಇಡ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಹಿಟ್ಟಿನಲ್ಲಿ. ಈ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೆಳಗಡೆ ಅದು 3 ಕಾಲಿದೆಯಲ್ಲ, ಒಂದು ಬಿಟ್ಕೊಂಡು ಹೋಗಿದೆ. ಅದನ್ನು ಕೊಟ್ಬಿಟ್ಟು ಹೊಸ ತೊಗೊಳಕ್ಕೂ ಮನ್ಸು ಬರ್ತಿಲ್ಲ. ಹಾಗೆಯೇ ಅದನ್ನು ಇಟ್ಕೊಂಡು ಮಾಡಬೇಕಾದ್ರೆ ಒಳಗಡೆ ಇಡಬೇಕಾದ್ರೆ ಹೊರಗೆ ತೆಗಿಬೇಕಾದ್ರೆ ತುಂಬಾ ಒಂದು ರೀತಿ ಕಷ್ಟ ಅಂತ ಅನಿಸುತ್ತೆ. ಅಕಸ್ಮಾತ್ ಟಿಲ್ಟಾಗಿ ಹಿಟ್ಟೆಲ್ಲ ಚೆಲ್ಬಿಡುತ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಅದನ್ನು ತೊಗೊಂಡೋಗಿ ವೆಲ್ಡ್ ಮಾಡಿಸಿ ಅದನ್ನು ವಾಪಸ್ ಅಂಟಿಸ್ಬೇಕು. ಬಟ್ ಅದು ಎಷ್ಟು ದಿವಸ ಮತ್ತೆ ಬಾಳಿಕೆ ಬರುತ್ತೋ ಗೊತ್ತಿಲ್ಲ. ಏಕೆಂದರೆ ಅವೆಲ್ಲ ತುಂಬ ತೆಳ್ಳಗಿರೋ ಶೀಟ್ ಅಲ್ವಾ, ಅದೊಂದು ಪ್ರಾಬ್ಲಮ್ಮು. ಇವಾಗ ಹುಳಿಗೆ ತಿರುವು ಹಾಕಬೇಕು, ಅದಕ್ಕೋಸ್ಕರ ಮಿಕ್ಸರ್ ಜಾರ್ನ ತೊಗೊಂಬಂದೆ. ಈ ಮಿಕ್ಸರು ನಾನು ತೊಗೊಂಡು 5 ವರ್ಷಕ್ಕಿಂತನೂ ಇನ್ನೂ ಜಾಸ್ತಿನೇ ಆಗೋಗಿದೆ. ನನ್ನ ಚಾನಲ್ನಲ್ಲಿ ಈ ಮಿಕ್ಸರ್ ತೊಗೊಂಡಾಗ ಇದನ್ನು ಬಳಸ್ಬಿಟ್ಟು ಸುಮಾರು 1 ತಿಂಗಳ ಕಾಲ ಆದಮೇಲೆ ಇದಕ್ಕೊಂದು ರಿವ್ಯೂನ ಕೂಡ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ತುಂಬ ಜನಕ್ಕೆ ಇಷ್ಟ ಆಗಿರುವಂಥ ವೀಡಿಯೋ, ಹಾಗೆಯೇ ತುಂಬ ಜನ ನೋಡಿರೋಂಥ ವೀಡಿಯೋ. ಈ ಮಿಕ್ಸರು ತುಂಬಾ ಚೆನ್ನಾಗಿದೆ. ಯಾವುದು ಅಂತಂದರೆ ಬಾಷ್ ಇದು 1000 ವ್ಯಾಟಿಂದು. ಇದ್ರ ಜಾರ್ಗಳೆಲ್ಲ ಎಷ್ಟು ಥಿಕ್ಕಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಹಾಗೆಯೇ ಬ್ಲೇಡು ಇಷ್ಟು ದಿವಸ ಆದ್ರೂ ಒಂದು ಬ್ಲೇಡ್ನು ನಾನು ಚೇಂಜ್ ಮಾಡಿಲ್ಲ, ಒಂದು ಪ್ರಾಬ್ಲಮು ಬಂದಿಲ್ಲ. ಬಟ್ ಇದ್ರೊಳಗೆ ನನಗೆ ಒಂದು ಇಷ್ಟ ಆಗದಿರೋದೇನು ಅಂದರೆ, ಆ ಗ್ಯಾಸ್ಕೆಟ್ ನಾನು ಇವಾಗ ಮುಚ್ಚಲಕ್ಕೆ ಹಾಕ್ತಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಷ್ಟಪಡ್ತಿದ್ದೆ, ನೀವು ಗಮನಿಸಿರ್ಬೋದು. ಗ್ಯಾಸ್ಕೆಟ್ನ ತೊಳಿದೆ, ಮುಚ್ಚಲನ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ಗ್ಯಾಸ್ಕೆಟ್ನ ರಿಮೂವ್ ಮಾಡಿದೆ, ಮುಚ್ಚಲನ ತೊಳೆಯೋದಕ್ಕಾಗೋದಿಲ್ಲ. ಪ್ರತಿ ಸತಿ ತೊಳೆದು ಹಾಕಿ ಎಲ್ಲ ಮಾಡ್ತಿದ್ದಾಗ ಸ್ವಲ್ಪ ಗ್ಯಾಸ್ಕೆಟು ದೊಡ್ಡದಾಗೋಗುತ್ತೆ. ಆಮೇಲೆ ಅದನ್ನು ಒಳಗೆ ಕೂರಿಸೋದು ತುಂಬಾ ಕಷ್ಟ ಆಗುತ್ತೆ. ಅದನ್ನು ನಿಧಾನಕ್ಕೆ ಕೂರಿಸ್ತಿರ್ಬೇಕಾಗುತ್ತೆ. ಇದು ರೆಗ್ಯುಲರಾಗಿ ಯೂಸ್ ಮಾಡೋಂಥ ಈ ಚಿಕ್ಕ ಜಾರ್ ಏನಿರುತ್ತಲ್ಲ, ಇದ್ರ ಜೊತೆ ಮಾತ್ರ ಈ ಪ್ರಾಬ್ಲಮ್ಮು. ಇದು ಬಿಟ್ಟರೆ ಬೇರೆ ಯಾವ ಜಾರ್ ಜೊತೆಗೂ ಬರೋದಿಲ್ಲ. ಈ ಮಿಕ್ಸರಲ್ಲಿ 3 ಜಾರ್ ಬರುತ್ತೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಅದು ಅದರದ್ದೆಲ್ಲ ಗ್ಯಾಸ್ಕೆಟ್ಗಳು ಏನೂ ಹಾಳಾಗಿಲ್ಲ, ಬಟ್ ಇದೊಂದ್ರದ್ದು ಮಾತ್ರ ಹಾಳಾಗಿದೆ. ಸೊ ಹಾಳಾಗಿದೆ ಅಂತಂದರೆ ಸ್ವಲ್ಪ ದೊಡ್ಡದಾಗಿದೆ. ನಾನು ಇದ್ರ ಬರೀ ಗ್ಯಾಸ್ಕೆಟ್ ಒಂದೇ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಗೊತ್ತಿಲ್ಲ ನನಗೆ, ಇದು ಬರೀ ನಂಗೆ ಗ್ಯಾಸ್ಕೆಟ್ ಮಾತ್ರ ಸುಲಭವಾಗಿ ಸಿಗತ್ತಾ, ಕೇಳಿ ನೋಡ್ಬೇಕು ಅಂಗಡಿಲಿ, ಅಥವಾ ಕಂಪ್ಲೀಟಾಗಿ ಆ ಮುಚ್ಚಲನೇ ತೊಗೋಬೇಕಾ ಅಂಥೇಳಿ. ಈ ಮಿಕ್ಸರು ತುಂಬಾ ಚೆನ್ನಾಗಿದೆ. ನನಗಂತೂ ಈ ಮಿಕ್ಸರಲ್ಲಿ ಸಾರಿನ ಪುಡಿ, ಹುಳಿ ಪುಡಿ ಅಥವಾ ಯಾವುದೇ ಮಸಾಲೆ ರುಬ್ಬೋದಿರ್ಬೋದು, ಎಲ್ಲದೂ ಕೂಡ ವಿತಿನ್ ನೋ ಟೈಮ್ ಅಷ್ಟು ಕ್ವಿಕ್ಕಾಗಿ ಹೋಗುತ್ತೆ. ಒಂದೊಂದು ಸತಿ ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಹಾಗೆ ನನಗೆ ನನ್ನ ಹಳೆ ಮಿಕ್ಸರ್ಗಳ ಜೊತೆ ಆಗಿದೆ. ಈ ನುಣ್ಣಗೆ ಪುಡಿ ಮಾಡಬೇಕು ಅಥವಾ ನುಣ್ಣಗೆ ರುಬ್ಕೋಬೇಕು ಅಂತಂದರೆ ಎಷ್ಟೊತ್ತು ಮಿಕ್ಸಿ ಓಡಿಸ್ತಾ ಇರಬೇಕಾಗತ್ತೆ. ಆವಾಗ ಅದೊಂದು ರೀತಿ ಹೀಟ್ ಜನ್ರೇಟ್ ಆಗುತ್ತೆ. ಹೀಟ್ ಜನ್ರೇಟ್ ಆದಾಗ ನಾವು ಒಳಗೆ ಹಾಕಿರುವಂತಹ ಗರಂ ಮಸಾಲ ಇದೆಲ್ಲವುದು ಏನಿರುತ್ತಲ್ಲ, ಅದರೊಳಗಡೆ ಎಲ್ಲ ಒಂದು ರೀತಿ ಅದರದ್ದು ಒಂದು ಎಸೆನ್ಷಿಯಲ್ ಆಯಿಲ್ ಅಂತೀವಿ, ಅದೆಲ್ಲ ಇರುತ್ತೆ. ಜಾಸ್ತಿ ಹೊತ್ತು ಅದು ಹೀಟಿಗೆ ಎಕ್ಸ್ಪೋಸ್ ಆದಾಗ ಅದ್ರ ರುಚಿನೇ ಕಳೆದು ಹೋಗುತ್ತೆ, ರುಚಿನೇ ಬದಲಾಗಿ ಹೋಗುತ್ತೆ. ಆಮೇಲೆ ಏನೋ ಒಂದು ರೀತಿ ಅದು ಸೀದಿರೋ ಟೇಸ್ಟೋ ಅಥವಾ ಗೊತ್ತಾಗತ್ತೆ ನಮಗೆ, ಅದು ನಿಜವಾದ ಫ್ಲೇವರ್ ಅದರಲ್ಲಿ ಬರ್ತಿಲ್ಲ ಅಂಥೇಳಿ. ಹಾಗೆ ಅಡುಗೆನಲ್ಲಿ ಅಂಥ ರುಚಿ ಅಂತ ಅನಿಸೋದಿಲ್ಲ. ಈ ಮಿಕ್ಸರಲ್ಲಿ ಯಾವತ್ತೂ ನನಗೆ ಆ ಥರದ ಸಮಸ್ಯೆ ಬಂದಿಲ್ಲ. ತುಂಬ ಕ್ವಿಕ್ಕಾಗತ್ತೆ. ಹೊರಗೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಬಂದೆ. ಹಾಗೆಯೇ ನಿಮಗೆ ಶಾಪಿಂಗ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಸೊ ಬಂದು ಸ್ವಲ್ಪ ನೀರು ಕುಡಿದು ಸ್ವಲ್ಪ ಸುಧಾರಿಸ್ಕೊಂಡು ಕುಕ್ಕರ್ ಇಟ್ಟಿದೆ, ಕುಕ್ಕರ್ ಕುಗ್ತಾ ಇದೆ. ಸ್ವಲ್ಪ ಸುಧಾರಿಸ್ಕೊಂಡು ಸರಿ ನಿಮಗೆ ತೋರಿಸ್ಬಿಡೋಣ ಅಂತ ಅಂದ್ಕೊಂಡೆ. ಮಿಂತ್ರಾದಿಂದ 2 ಅದನ್ನೇ ಚೆಕ್ ಮಾಡ್ತಾ ಇದ್ದೆ, ಯಾವ್ಯಾವ ತರಿಸಿದ್ದೆ ನನಗೂ ಮರ್ತೋಗಿದೆ. ಸೊ ಮಿಂತ್ರಾದಿಂದ ಏನೇನು ತರಿಸಿದ್ದೆ ಅಂತೇಳಿ ಮೋಸ್ಟ್ಲಿ ಯಾವುದೋ 1-2 ಐಟಮ್ನ ವಾಪಸ್ಸು ಕಳಿಸೀನಿ ಅಂತ ಅಂದ್ಕೊಳ್ತೀನಿ. ಯಾವುದೋ 1-2ನ್ನ ವಾಪಸ್ ಕಳಿಸೀನಿ. ಬಟ್ ಸರಿಯಾಗಿದೆ, ಯೂಸ್ ಮಾಡ್ಬೋದು ಅನಿಸಿದ್ದನ್ನು ಇಟ್ಕೊಂಡಿನಿ. ಅದಕ್ಕೂ ಮುಂಚೆ ಇವಾಗ ಹಾಕೊಂಡಿರೋ ಡ್ರೆಸ್ನ ತೋರಿಸ್ಬಿಡ್ತೀನಿ. ಇದು ಕೇಳ್ತೀರಾ ಆಮೇಲೆ ನೀವು ಬ್ಲಾಗಲ್ಲಿ,
ಇದು ಈ ಎಕ್ಸಿಬಿಷನ್ಗಳಲ್ಲೆಲ್ಲ ಸಿಗುತ್ತಲ್ಲ, ಇಕ್ಕತ್ ಬಟ್ಟೆ ಸಿಗತ್ತಲ್ಲ, ಥಾನಲ್ಲಿರುತ್ತೆ, ಆ ಥರ ತೊಗೊಂಡು ಹೊಲಿಸ್ಕೊಂಡಿದ್ದು ಕುರ್ತಾ. ಬಟ್ ಅದಕ್ಕಿಂತ ಗೊತ್ತಿಲ್ಲ ಇದು ಕಾಣಿಸ್ತಿದೆಯೋ ಇಲ್ಲ ಅಂತೇಳಿ, ಪಿಂಕ್ ಕಲರ್ ಪ್ಯಾಂಟ್ ಏನಿದೆಯಲ್ಲ, ಇದು ರೇಯಾನ್ ಅಥವಾ ವಿಸ್ಕೋಸ್ ಯಾವುದೋ ಮೆಟೀರಿಯಲ್ದು, ಕಾಟನ್ಗಿಂತ ತುಂಬ ಕಂಫರ್ಟಬಲ್ ಆಗಿದೆ. ಸೊ ಡಾರ್ಕ್ ಬ್ಲೂಗೆ ಪಿಂಕ್ ಕಲರ್ ಕಾಂಟ್ರಾಸ್ಟಲ್ಲಿ, ವೈಟ್ ಆ್ಯಕ್ಚುಲಿ ವೈಟ್ ಹಾಕೊಂಡ್ರೂ ಚೆನ್ನಾಗಿ ಕಾಣುತ್ತೆ, ಬಟ್ ಈ ಪಿಂಕ್ ಹಾಕೊಳ್ಳೋಣ ಅಂತ ಅನ್ನಿಸ್ತು. ಬಟ್ಟೆ ಮಾತ್ರ ಎಷ್ಟು ಅಂದರೆ ತುಂಬ ಹಾಕೊಂಡ್ರೆ ಸೆಕೆನೂ ಆಗಲ್ಲ, ತಣ್ಣಗಿದೆ, ಆಮೇಲೆ ಭಾರನೇ ಅನಿಸಲ್ಲ ಬಟ್ಟೆ, ಅಷ್ಟು ಚೆನ್ನಾಗಿದೆ ಪಲಾಜೋ ಅಂತೂ. ಈ ಟಾಪ್ ಕಾಟನ್, ಅದೇ ಇಕ್ಕತ್ ಕಾಟನ್ನು ಹೊಲಿಸಿದ್ದು, ಲೈನಿಂಗು ಆ್ಯಕ್ಚುಲಿ ಲೈನಿಂಗ್ ಹಾಕದೆ ಹೊಲಿಬೋದಿತ್ತೇನೋ, ಬಟ್ ಒಂದೊಂದ್ಸತಿ ಇಕ್ಕತ್ತಿನ ಬಟ್ಟೆ ಪಿಸ್ಕೊಂಡ್ಬಿಡುತ್ತೆ, ಈ ಸೈಡಲ್ಲೆಲ್ಲ ಸ್ಟಿಚ್ ಇರುತ್ತೆ ಅಲ್ಲಿ ಪಿಸ್ಕೊಂಡಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಬಟ್ಟೆ ಚೆನ್ನಾಗಿದೆ. ಎಷ್ಟು ಮೀಟ್ರು ಗೊತ್ತಿಲ್ಲ ಎಷ್ಟು ಕೊಟ್ಟಿದೆ ಅಂತ, ಸ್ವಲ್ಪ ಹ್ಯಾಂಡ್ಲೂಮ್ ಬಟ್ಟೆ ಇದು, ಯಾವುದೋ ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು ನಾನಿದು. ಸೊ ಒಳ್ಳೆ ಕ್ವಾಲಿಟಿನೇ ಇತ್ತು, ಬಟ್ ಆಮೇಲೆ ಪಿಸ್ತ್ಬಿಟ್ಟು ಹಾಳಾಗ್ಬಿಟ್ರೆ ಅಂತ ಹೇಳಿ ಲೈನಿಂಗ್ ಹಾಕಿಸ್ದೆ. ಆ್ಯಕ್ಚುಲಿ ನನಗೆ ಇದಕ್ಕಿನ್ನೂ ಬೆಲ್ ಸ್ಲೀವ್ಸ್ ಬರುತ್ತಲ್ಲ ಆ ಥರ ಮಾಡಿಸ್ಬೇಕು ಅಂತಿತ್ತು, ಬಟ್ ಅದು ಹೊಲಿಯೋಕೆ ಹೋದಾಗ ಅದೇನೋ ನೆನಪು ಆಗಲಿಲ್ಲ, ಹೇಳೂ ಇಲ್ಲ. ಸೊ ಹಾಗಾಗಿ ಬರೀ 3/4 ಸ್ಲೀವ್ಸ್ ಮಾತ್ರ ಉಳಿತು. ಕುರ್ತಾ ಅಂತೂ ಕಂಫರ್ಟಬಲ್ ಆಗಿದೆ. ಇದಕ್ಕೆ ದುಪಟ್ಟ ಹಾಕೋಬೇಕು ಅಂತಂದ್ರೂ ಬ್ಲೂ ಕಲರ್ ಹಾಕೋಬೋದು, ಅಥವಾ ಇನ್ಯಾವ ಕಲರ್, ಬ್ಲೂ ಹಾಕೋಬೋದು, ಆಫ್ ವೈಟ್ ಹಾಕೋಬೋದು. ಕುಕ್ಕರ್ ಆಫ್ ಮಾಡ್ಬಿಟ್ಟು ಬಂದು ಮತ್ತೆ ಮಾತಾಡ್ತೀನಿ ಒಂದು ನಿಮಿಷ. ಮಿಂತ್ರಾದಿಂದ ತರಿಸಿದ್ದು ಅಂತ ಹೇಳಿದೆ, ಗೊತ್ತಿಲ್ಲ ಇದರಲ್ಲಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಸುಮಾರು ಜನಕ್ಕಂತೂ ಇರುತ್ತೆ ಅನ್ಕೋತೀನಿ. ಒಂದು ಟೀ ಶರ್ಟ್ ತರಿಸಿದೆ. ಇದು ರೋಡ್ಸ್ಟರ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ಇದು. ನಿಮ್ಗೆ ಇದ್ರದ್ದು ಔಟ್ಲೆಟ್ಗಳು ಇದೆ, ಬಟ್ ಇತ್ತೀಚಿನ ಮೇಲೆ ಕಡಿಮೆ ಆಗೋಗಿದೆ. ಓವರ್ ಸೈಜ್ ಟೀ ಶರ್ಟ್ಸ್ ಬರುತ್ತಲ್ಲ, ಅದು ಪ್ಲೇನ್ ಟೀ ಶರ್ಟು. ಇವರದ್ದು ಶರ್ಟು ಅಥವಾ ಟ್ರೌಸರ್ಸು ಎಲ್ಲದೂ ಕೂಡ ತುಂಬ ಚೆನ್ನಾಗಿರೋದು ಕ್ವಾಲಿಟಿ. ಬಟ್ ಇವಾಗ ಜಾಸ್ತಿ ಮಿಂತ್ರದೆಲ್ಲ ನೋಡೋಕ್ಕೆ ಸಿಗ್ತಿರೋದು, ಮಾಲ್ಗಳಲ್ಲಿ ಎಲ್ಲೂ ಇವ್ರದ್ದು ಔಟ್ಲೆಟ್ ಕಾಣಿಸ್ತಿಲ್ಲ. ಸೊ ಇದು ಸಮಥಿಂಗ್ ಎಷ್ಟೋ 1300 400 ರುಪೀಸ್ 300 ಇರೋದು 800ಗೂ 700ಗೂ ಸಿಕ್ತು. ಇದು ಇವ್ರದ್ದು ಫ್ಯಾಬ್ರಿಕ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ನಾನು ಹಿಂದೆ ಕೂಡ ಟ್ರೈ ಮಾಡಿದ್ದೀನಿ. ಸೊ ಓವರ್ ಸೈಜ್ ಟೀ ಶರ್ಟು ಪ್ಲೇನ್ ಇದೆ, ಆದರೆ ಹಿಂದ್ಗಡೆ ಏನೋ ಈ ರೀತಿಯಾಗಿ ಪ್ರಿಂಟ್ ಇದೆ, ಬಟ್ ಮುಂದ್ಗಡೆಯಿಂದ ಪ್ಲೇನ್ ಆಗಿದೆ. ನಂಗೆ ಈ ಥರ ಓವರ್ ಸೈಜ್ ಟೀ ಶರ್ಟ್ಗಳು ಇಷ್ಟ ಆಗುತ್ತೆ. ಸಮ್ಮರ್ ಕೂಡ ಬರ್ತಿದೆ, ಸೊ ಸಮ್ಮರಲ್ಲಿ ಹಾಕ್ಕೊಳ್ಳೋಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಟೀ ಶರ್ಟ್ಗಳು ಅಂದರೆ ಮನೇಲಿ ಯೂಸ್ ಮಾಡ್ಬೋದು, ಸೊ ಆದರೆ ಫಸ್ಟ್ ಹೊರಗೆ ಯೂಸ್ ಮಾಡ್ಬಿಟ್ಟು ಸ್ವಲ್ಪ ವಾಶ್ ಎಲ್ಲ ಮಾಡಿ, ಸ್ವಲ್ಪ ಹಳೆದಾಯ್ತು ಅನ್ಸರೆ ಮನೇಲಿ ಕೂಡ ಯೂಸ್ ಮಾಡಿಕೊಂಡು ಕಡೆ ತನಕ ಬಳಸ್ಬೋದು. ಸಮ್ಮರಲ್ಲಂತೂ ಲೂಸ್ ಆಗಿರೋ ಪೈಜಾಮ ಟೀ ಶರ್ಟ್ಗಳು ತುಂಬ ಕಂಫರ್ಟಬಲ್ ಆಗಿರುತ್ತೆ ಹಾಕೊಳ್ಳೋದಕ್ಕೆ. ಅಥವಾ ಕಫ್ತಾನ್ಗಳಂತೂ ಇನ್ನೂ ತಂಪಾಗಿರುತ್ತೆ. ಇನ್ನೊಂದು ಐಟಮ್ ಯಾವುದು ಅಂತ ಹೇಳಿದ್ರೆ ಇದೇನಂತಂದರೆ ಒಂಥರ ಲೇಜಿ ಸೂಸನ್ ಇರೋದು ಗೊತ್ತಲ್ವಾ, ದೊಡ್ಡದ್ರಿಂದ ಹಿಡಿದು ಸಣ್ಣದ್ರವರೆಗೂ ಬರುತ್ತೆ. ಅದರಲ್ಲೇ ಮೇಕಪ್ಪಿಗೆ ಇದು ಲೇಜಿ ಸೂಸನ್ ಇದು. ಸೊ ಇದರೊಳಗಡೆ ಏನು ಬೇಕಾರೋ ಇಟ್ಕೊಂಡು ಮಧ್ಯದಲ್ಲಿ ಮೇಕಪ್ ಬ್ರಷ್ಗಳನ್ನ ಇಟ್ಕೋಬೋದು, ಅಥವಾ ಸುತ್ತ ಬ್ರಷ್ ಇಟ್ಕೊಂಡು ಮಧ್ಯದಲ್ಲಿ ಇನ್ನೇನಾರು ಇಟ್ಕೋಬೋದು, ಲಿಪ್ಸ್ಟಿಕ್ ಎಲ್ಲ ಆರ್ಗನೈಸ್ ಮಾಡ್ಕೋಬೋದು. ನಾನು ಇದನ್ನು ಎದಕ್ಕೆ ತರಿಸ್ದೆ ಅಂದರೆ ಬ್ರಷ್ಗಳನ್ನು ಇಟ್ಕೊಳ್ಳೋದಕ್ಕೆ, ಮೇಕಪ್ ಬ್ರಷ್. ಆಮೇಲೆ ರೆಗ್ಯುಲರಾಗಿ ಲಿಪ್ಸ್ಟಿಕ್ಕಲ್ಲಿ ಎಷ್ಟೊಂದು ವೆರೈಟಿ ಇದೆ, ಆದರೆ ಅದು ಬಿಟ್ಟರೆ ಫೌಂಡೇಶನ್ ಇರ್ಬೋದು, ಕನ್ಸೀಲರು, ಫೌಂಡೇಶನ್ನು ಅಷ್ಟೇ 1 or 2 ಇರೋದು ಅಫ್ಕೋರ್ಸ್, ಕನ್ಸೀಲರ್, ಆಮೇಲೆ ಹೈಲೈಟರು, ಈ ಥರದ್ದೆಲ್ಲ ಜಾಸ್ತಿ ಏನು ನನ್ನ ಹತ್ರ ಏನು ಕಲೆಕ್ಷನ್ ಇಲ್ಲ, 1 or 2 ಇರುತ್ತೆ. ಸೊ ಅದನ್ನೆಲ್ಲವೂ ಕೂಡ ಮೇಕಪ್ ಮಾಡ್ಕೋಬೇಕಾದ್ರೆ ಒಂದು ಜಾಗದಲ್ಲಿ ಇಟ್ಬಿಟ್ರೆ ಈ ರೀತಿ ಸಿಗುತ್ತೆ. ಜೊತೆಗೆ ಬ್ರಷಸ್ನೂ ಇಡ್ಬೋದು. ಲಿಪ್ಸ್ಟಿಕ್ ಎಲ್ಲಾದರೂ ಇಡೋದಕ್ಕಾಗಲ್ಲ, ಯಾಕೆಂದರೆ ಅದರ ಲಿಪ್ಸ್ಟಿಕಲ್ಲಿ ಸುಮಾರು ವೆರೈಟೀಸ್ ಇದೆ, ಬೇರೆ ಬೇರೆ ಶೇಡ್ಸು, ಬೇರೆ ಬೇರೆ ಟೆಕ್ಸ್ಚರು, 108 ಗೊತ್ತಿರುತ್ತಾ. ಸೊ ಡೈಲಿ ಯೂಸ್ ಮಾಡೋ ಅಂಥದ್ದು ಎಲ್ಲದನ್ನು ಇದರಲ್ಲಿ ಇಡ್ಬೋದು, ಅಥವಾ 1-2 ಫೇಸ್ ಆಯಿಲು, ಸಿರಮ್ಮು ಯಾವುದು ದಿನ ಯೂಸ್ ಮಾಡ್ತೀನೋ ಅದನ್ನು ಇದರೊಳಗೆ ಇಟ್ಟರೆ ಯೂಸ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಹಾಗೆ ನೋಡೋಕೆ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದಕ್ಕೆ ಎಷ್ಟು ದುಡ್ಡು ಕೊಟ್ಟೆ ಅಂತ ಹೇಳಿದ್ರೆ, ಅವ್ರು ತೋರಿಸಿರೋ ಪ್ರಕಾರ ಬ್ರಷಸ್ ಇಡೋದಕ್ಕೆ ತೋರಿಸಿದ್ದಾರೆ, ಬಟ್ ಯಾವ ಥರ ಬೇಕಾರೋ ಇದನ್ನು ಆರ್ಗನೈಸ್ ಮಾಡ್ಕೋಬೋದು. ಸೊ 499 ಕೊಡಲಿಲ್ಲ ನಾನು, 300 and something ಏನೋ ಕೊಟ್ಟೆ ಅನ್ಕೋತೀನಿ, 380 390 ಕೊಟ್ಟೆ, 400 ಕೊಟ್ಟಿಲ್ಲ. ಇದಕ್ಕೆ 900 1000 ಏನಿದೆ ಅಷ್ಟೆಲ್ಲ ಕೊಡೋಷ್ಟೇನಿಲ್ಲ. ಅವ್ರು ತೋರಿಸಿರೋ ಪ್ರಕಾರ ಇವ್ರು 499 999 ಇವಾಗಿರೋ ಪ್ರೈಸ್ ಇದು, ಬಟ್ ಆವಾಗ ಇನ್ನೂ ಕಡಿಮೆ ಈ ರೀತಿ ಎಲ್ಲ ಆರ್ಗನೈಸ್ ಮಾಡ್ಕೋಬೋದು ಅಂಥೇಳಿ ತೋರಿಸಿದ್ದಾರೆ.
ಬಟ್ ನಾನು ಹೇಳಿದಂಗೆ ನೀವು ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ನನಗೆ ಈ ಕಲರು ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಜೊತೆಗೆ ಇಷ್ಟು ಸ್ಮೂತಾಗಿ ತಿರುಗ್ತಾ ಇದೆ, ಅದೇ ಖುಷಿಯಾಗಿದ್ದು. ಸೊ ಇದೆರಡು ಶಾಪಿಂಗ್ ನಂದು. ಟಿ ಶರ್ಟ್ ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಕೆಲವು ಸತಿ ಒಳ್ಳೆ ಬ್ರ್ಯಾಂಡಲ್ಲಿ ಕ್ವಾಲಿಟಿ ಇದ್ದಾಗ ಡಿಸ್ಕೌಂಟಲ್ಲಿ ಸಿಗೋದು ಕಡಿಮೆನೇ, ಯಾಕಂದರೆ ಸೈಜ್ ಇರಲ್ಲ, ಏನೋ ಒಂದು ಆ ಥರ ಇದ್ದೇ ಇರುತ್ತೆ. ಸೊ ರೋಡ್ ಸ್ಟೋರಲ್ಲಿ ಸೈಜು ಇದ್ದು ಜೊತೆಗೆ ಡಿಸ್ಕೌಂಟಲ್ಲೂ ಸಿಗ್ತಲ್ಲ. ಆ್ಯಂಡ್ ಡಾರ್ಕ್ ಬ್ಲೂ ಕಲರು ಎಲ್ಲ ಥರನೂ ಯೂಸ್ ಆಗುತ್ತೆ ಅಂಥೇಳಿ ಇದೆರಡನ್ನ ತರಿಸ್ದೆ. ಸೊ ಈಗ ಊಟ ಮಾಡಬೇಕು. ಊಟ ಎಲ್ಲ ಆಯಿತು. ಹೊರಗೆ ಹೋಗಿದ್ದೆ, ಹೊರಗೆ ಹೋಗಿ ಬಂದೆ. ಹೊರಗಡೆ ಏನು ಬಿಸಿಲಿದೆ ಅಂತಂದರೆ ಸಾಕಷ್ಟು ಬಿಸಿಲು, 33 ಡಿಗ್ರಿ ಇದೆಯಂತೆ. ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಬಿಸಿಲು ಅಷ್ಟು ಬಿಸಿಲಿದೆ. ಆಮೇಲೆ ಒಂಥರ ಡ್ರೈ ವೆದರ್ ಆಗಿ ಹೋಗಿದೆ. ಮಳೆ ಎಲ್ಲ ಏನೂ ಬರ್ದೇನೆ ಧೂಳು ಜಾಸ್ತಿ ಆಗೋಗುತ್ತೆ. ಹಾಗೆಯೇ ಚರ್ಮ ಸಿಕ್ಕಾಪಟ್ಟೆ ಹೊಡಿತಾ ಇದೆ. ಲಿಪ್ಸ್ ಅಂತೂ ನನಗೆ ಆ್ಯಕ್ಚುಲಿ ತುಟಿ ಹೊಡಿಯೋದು ಕಡಿಮೆ ಅಂತಲೇ ಹೇಳ್ಬೋದು. ಕೈ ಕಾಲುಗಳು ಡ್ರೈನೆಸ್ ಬರೋದಕ್ಕಿಂತ ತುಟಿ ತುಂಬಾ ಹೊಡಿಯೋದು ಕಡಿಮೆ. ಅಂದರೆ ಒಂದು ಸ್ವಲ್ಪ ಡ್ರೈ ಆಗುತ್ತೆ. ಲಿಪ್ ಬಾಮ್ ಅಪ್ಲೈ ಮಾಡಿದ ತಕ್ಷಣ ನಾರ್ಮಲ್ ಆಗೋಗುತ್ತೆ. ಬಟ್ ಈಗ ಲಾಸ್ಟ್ ಒಂದು 10-15 ಡೇಸಿಂದ ಸಖತ್ತು ಡ್ರೈನೆಸ್ ಅನಿಸಿದೆ. ಬಟ್ ನಂಗೆ ಈ ಸತಿ ವಿಂಟರಲ್ಲಿ ಇಷ್ಟ ಆಗಿದ್ದು ಇದು ವಿಶ್ಕೇರ್ನವ್ರದ್ದು ಟಿಂಟೆಡ್ ಲಿಪ್ ಬಾಮ್ ವಿತ್ SPF ಬರುತ್ತೆ ಅನ್ಸುತ್ತೆ. SPF 50 ಅಂತ ಇದೆ. ಬಟ್ ತುಂಬ ಚೆನ್ನಾಗಿದೆ. ಒಂದು ಲೈಟಾಗಿ ಒಂದು ಪಿಂಕ್ ಟಿಂಟ್ನ ಕೊಡುತ್ತೆ. ಹಾಗೆಯೇ ಒಂಥರ ಏನಂತಾರೆ ಹೀಲಿಂಗ್ ಆಗಿದೆ ಅಂತ ಹೇಳ್ಬೋದು. ಕೆಲವೊಂದು ಲಿಪ್ ಬಾಮ್ಗಳು ಹಚ್ಕೊಂಡ್ರೆ ಸುಮ್ಮನೆ ಆ ಮೂಮೆಂಟಲ್ಲಿ ಹಚ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಬಟ್ ಅದು ಹೋದ್ಮೇಲೆ ಪುನಃ ಡ್ರೈನೆಸ್ ಬರೋದು ಅಥವಾ ಒಡೆದಿದ್ದಿದ್ರೆ ಅದು ಇನ್ನೂ ಒಂಚೂರು ಹಾಗೆ ನೋವ್ತಿರೋದು ಇದೆಲ್ಲ ಆಗುತ್ತೆ. ಬಟ್ ಇದು ವಿಶ್ಕೇರ್ನವ್ರದ್ದು ಚೆನ್ನಾಗಿದೆ. ಇದ್ರ ಬೆಲೆ ಎಷ್ಟೋ ಗೊತ್ತಿಲ್ಲ, ಲಿಂಕ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಂಗೆ ಲಾಸ್ಟ್ ವ್ಲಾಗಲ್ಲೂ ಮರ್ತೋಯ್ತು ಅನಿಸುತ್ತೆ. ಈ ಲಿಂಕ್ಗಳದ್ದು ಲಿಂಕ್ ಜನ್ರೇಟ್ ಮಾಡಿಕೊಡೋದು ಅನ್ನಿಸಿ ಮರ್ತೋಗ್ಬಿಡುತ್ತೆ. ನೀವು ಯಾರೋ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದ್ರೆ ನಂಗೆ ಪುನಃ ನೆನಪಾಗಿ ಕೊಡ್ತೀನಿ ನಾನು. ಸೊ ಇದು ವಿಶ್ಕೇರ್ನವ್ರದ್ದು ಯೂಸ್ ಮಾಡಿ ನೋಡಿ, ಚೆನ್ನಾಗಿದೆ. ಇದು ಒಂದು ಪಿಂಕ್ ಕಲರ್ ಥರ. ನನಗೆ ಲಿಪ್ ಬಾಮ್ಗಳು ತುಂಬ ಅಂದರೆ ಪ್ಲೇನಾಗಿದ್ದರೆ ಅಷ್ಟು ಇಷ್ಟ ಆಗೋದಿಲ್ಲ. ಅಂದರೆ ಒಂದು ಲೈಟ್ ಪಿಂಕ್ ಟಿಂಟೋ ಅಥವಾ ಇನ್ನೇ ಒಂದು ಬ್ರೌನ್ ಟಿಂಟೋ ಏನಾರೋ ಒಂದಿದ್ರೆ ಅಥವಾ ಆರೆಂಜ್ ಶೇಡೋ ಇದ್ದರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ನಮಗೆಲ್ಲರಿಗೂ ಇದು ಒಂದಲ್ಲ ಒಂದು ಸತಿ ಅನುಭವಕ್ಕೆ ಬಂದಿರುತ್ತೆ. ಕೆಲಸಗಳ ವಿಷಯಕ್ಕೆ ಬಂದಾಗ ಅಂದರೆ ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು, ಇಷ್ಟು ಕೆಲಸ ಇದೆ, ನಾನೇ ಮಾಡಬೇಕಾ ಅಥವಾ ಕೆಲಸ ಯಾಕೆ ಮಾಡಬೇಕು, ಆ ಥರದ್ದೆಲ್ಲ ಜಾಸ್ತಿ ತಲೆಗೆ ಹಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನಾನು. ಅಂದರೆ ಕೆಲಸ ಇದೆ ಅಂತಂದರೆ ಕೆಲಸನ ಮಾಡಿ ಮುಗಿಸ್ಬೇಕಷ್ಟೇ. ಅದ್ರ ಜೊತೆ ಅದನ್ನು ತಲೆಗೆ ಹಚ್ಕೊಂಡು ಕೊರಕೊಂಡು ಮಾಡೋದು ಇದು ಒಂದು ರೀತಿ ನನಗೇನೆ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಪೂರ್ವಕವಾಗಿ ತಂದ್ಕೊಂಡಂಥ ಒಂದು ಅಭ್ಯಾಸ ಅಂತ ಹೇಳ್ಬೋದು. ಮುಂಚೆ ನನಗೂ ಅನಿಸ್ತಿ ಇಷ್ಟೊಂದು ಇದೆಯಾ, ಇದು ಮಾಡಬೇಕಾ, ನಾನೇ ಮಾಡಬೇಕಾ, ಇವಾಗ ಮಾಡಬೇಕಾ, ಅಯ್ಯೋ ಅಂತ ಅನ್ನೋದಿತ್ತು. ಬಟ್ ಆಮೇಲೆ ಅನ್ಸಕ್ಕೆ ಶುರುವಾಯಿತು. ಎಲ್ಲ ಒಂದು ಕಡೆ ಒಂದು ಏನಂತಾರೆ ಇಷ್ಟೆಲ್ಲ ಯೋಚನೆ ಮಾಡಿ ಮನಸ್ಸನ್ನೆಲ್ಲ ಅಷ್ಟು ಮುದ್ರಿಸ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಕೆಲಸದ ಭಾರ ಜಾಸ್ತಿ ಆಗೋಗುತ್ತೇನೋ. ಕೆಲಸದ ಥರ ನೋಡ್ತಾ ಮಾಡಿ ಮುಗಿಸ್ಬಿಡ್ತೀನಿ. ಇಷ್ಟಿದೆ ಇವಾಗ ಮಾಡಿ ಮುಗಿಸ್ಬಿಡ್ತೀನಿ, ಇದಾದಮೇಲೆ ನನಗೆ ನನ್ನದೇ ಆದಂಥ ಸಮಯ ಸಿಗತ್ತೆ ಅನ್ನೋ ಒಂದು ಅದೇನಂತಾರಲ್ಲ ಅದನ್ನು ನನಗೆ ನಾನೇ ಹೇಳ್ಕೊಂಡು ಒಂಥರ ನನಗೆ ನಾನೇ ಒಂದು ಸಮಾಧಾನ ಕೊಟ್ಕೊಡೋದು. ಹಾಗೆಯೇ ಕೆಲಸ ಮುಗಿದ ಮೇಲೆ ಬೇರೆ ನನಗಿಷ್ಟ ಇರುವಂಥ ಏನೆಲ್ಲ ಕೆಲಸಗಳು ಮಾಡ್ಬೋದಲ್ಲ ಅನ್ನೋ ಒಂದು ಆಸೆ. ಹಾಗೆಯೇ ಇದ್ರ ಬಗ್ಗೆ ಎಷ್ಟೇ ಯೋಚನೆ ಮಾಡಿ ಎಷ್ಟೇ ಗುದ್ದಾಡಿದ್ರು ಅಟ್ ದಿ ಎಂಡ್ ಆಫ್ ದ ಡೇ ಮಾಡಲೇಬೇಕಾದ ಕೆಲಸ ಮಾಡೇ ಮಾಡ್ತೀವಿ, ಮಾಡಲೇಬೇಕು ಕೂಡ. ಸೊ ಈ ಥರ ಒಂದು ಮೊದಲಿಂದನೂ ನಾನೇ ಅಂದ್ಕೊಂಡು ನನ್ನಲ್ಲಿ ನಾನೇ ಒಂದು ನಿರ್ಧಾರ ಮಾಡ್ಕೊಂಡಿರೋದು. ಆದರೆ ಇಷ್ಟೆಲ್ಲದು ಮಾಡ್ಕೊಂಡಾದ್ಮೇಲೂ ಕೆಲವು ದಿವಸಗಳು ಏನಾಗುತ್ತೆ, ಏನೂ ಮಾಡಬಾರ್ದು, ಇದು ಎಷ್ಟು ಮಾಡಿದ್ರೂ ಮುಗಿಯೋ ಕೆಲಸ, ಮುಗಿದೇ ಇರೋ ಕೆಲಸ, ಇದು ಎಷ್ಟು ಅಂತ ಮಾಡೋಣ ಅಂತ ಅನ್ಸಕ್ಕೆ ಶುರುವಾದ. ಜೊತೆಗೆ ಇನ್ಯಾವುದೋ ಒಂದು 4 ಆಲೋಚನೆಗಳು, ಅದ್ರ ನಿರ್ಧಾರಗಳು, ಅದ್ರ ಫಲಿತಾಂಶ ಏನಾಗ್ಬೋದು, ಈ ಥರದ್ದೆಲ್ಲ ಸೇರಿಕೊಂಡು ಒಂದು ಕಡೆ ಏನಂತಾರೆ ಫುಲ್ಲು ಡೌನ್ ಆಗಿ ಏನು ಬೇಡ ಇಷ್ಟೇ ಅನ್ನೋ ಥರ ಕೂತ್ಕೊಳ್ಳುವಂಥ ದಿನಗಳು ಕೂಡ ಇರುತ್ತೆ. ಅಂದರೆ ನಾನು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮನ್ನು ನಾವು ಎಷ್ಟೇ ತಯಾರಿ ಮಾಡ್ಕೊಂಡು ಇಟ್ಕೊಂಡಿದ್ರು ಒಂದೊಂದ್ಸತಿ ಆ ಥರದ ದಿನಗಳು ಬರುತ್ತೆ. ಆ ಥರ ದಿನಗಳು ಬಂದಾಗ ನಾವೆಲ್ಲ ಮಾಡ್ಕೊಂಡಿದ್ದ ತಯಾರಿಗಳು ಕೂಡ ಏನೆಲ್ಲ ಮಾಡ್ಕೊಂಡಿರ್ತೀವಿ ತಯಾರಿ ಅದು ಕೂಡ ನಮಗೆ ಆ ಸಮಯಕ್ಕೆ ಸಹಾಯಕ್ಕೆ ಬರ್ದೇನೆ ಹೋಗಿ ಕೂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅಂಥ ಸಮಯದಲ್ಲಿ ಒಂದೊಳ್ಳೆ ಪುಸ್ತಕನೋ ಅಥವಾ ಒಂದೊಳ್ಳೆ ಹಾಡು, ಎಲ್ಲದಕ್ಕಿಂತ ನನಗೆ ಬೆಸ್ಟ್ ಅನ್ಸೋದು ವಾಕಿಂಗ್ ಹೋಗೋದು. ಏನೂ ಸರಿಯಾಗಿ ನಿರ್ಧಾರಗಳು ತೊಗೊಳಕ್ಕಾಗ್ತಿಲ್ಲ, ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಇಲ್ಲ, ಅಯ್ಯೋ ಇದು ಒಂದು ರೀತಿ ಎಲ್ಲದೂ ಕೂಡ ನಮ್ಮ ಮೇಲೆ ಭಾರವಾಗಿ ಬಂದಿದೆಯೇನೋ ಅನ್ನೋ ಫೀಲಿಂಗ್ ಬಂದಾಗ ವಾಕಿಂಗ್ ಹೋಗಿ ಬಂದರೆ ನಿಜವಾಗ್ಲೂ
ಒಂದು ರೀತಿ ನಮಗೆ ನಾವೇ ರೀಸ್ಟಾರ್ಟ್ ಬಟನ್ ಒತ್ಕೊಂಡಂಗೆ. ಆಮೇಲೆ ವಾಪಸ್ ಬಂದಾಗ ಅದೇ ಒಂದು ರೀತಿ ದೊಡ್ಡದಾಗಿ ಭೂತದ ಥರ ಕಾಣ್ತಿರೋ ಕೆಲಸ ಇರ್ಬೋದು, ಪ್ರಶ್ನೆ ಇರ್ಬೋದು, ಸಮಸ್ಯೆ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಸಣ್ಣದಾಗಿದೆ, ಇದನ್ನು ನಾವು ಬಗೆಹರಿಸ್ಬೋದು, ಈ ಕೆಲಸ ನಾವು ಮಾಡಿ ಮುಗಿಸ್ಬೋದು ಅಂತ ಅನ್ನಿಸ್ತಿರುತ್ತೆ. ವಾಕಿಂಗ್ ಅನ್ನೋದಿದೆಯಲ್ಲ, ವಾಕಿಂಗು ಇರ್ಬೋದು, ಅಥವಾ ನೀವು ಯೋಗ ಮಾಡ್ತೀರಾ ಅಂದರೆ ಅದು ಇರ್ಬೋದು, ಅಥವಾ ಜಿಮ್ಮಿಗೆ ಹೋಗೋ ಅಭ್ಯಾಸ ಇದ್ದರೆ ಅದು ಇರ್ಬೋದು. ಹೀಗೆ ಎಷ್ಟು ನಾವು ಒಂದೊಂದ್ಸತಿ ನಮ್ಮನ್ನು ನಾವು ಎಲ್ಲದಕ್ಕೂ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೂ ಕೂಡ ಚಾಲೆಂಜಸ್ಗಳು ಬರ್ತಿರುತ್ತೆ. ಇದೇನೇ ಜೀವನ. ಆದರೆ ಇಷ್ಟೆಲ್ಲ ಆದಮೇಲೆ ಈ ಥರದ ದಿವಸಗಳು ಕೂಡ ಬರುತ್ತೆ. ಈ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ರೀತಿ ಸಂತೋಷ, ಏನೋ ಒಂದು ರೀತಿ ಉತ್ಸಾಹ. ಇವತ್ತಿನ ದಿವಸ ನಾನು ಈ ಕೆಲಸನೂ ಮಾಡ್ತೀನಿ, ಆ ಕೆಲಸನೂ ಮಾಡ್ತೀನಿ, ಅಲ್ಲಿಗೆ ಹೋಗಿ ಇನ್ನೇನೋ ಒಂದು ಶಾಪಿಂಗ್ ಮಾಡಬೇಕಾ ಅದು ಮಾಡ್ಕೊಂಡು ಬರ್ತೀನಿ, ತರಕಾರಿ ತರಬೇಕಾ ಅದನ್ನು ಮಾಡ್ತೀನಿ, ದಿನಸಿ ಸಾಮಾನ ಅದಕ್ಕೂ ರೆಡಿ, ಹಾಗೆಯೇ ಜೊತೆಗೆ ಇನ್ಯಾವುದೋ ಒಂದು ಕ್ಲೀನ್ ಮಾಡಬೇಕಾ ಅದನ್ನು ಮಾಡ್ತೀನಿ. ಈ ಥರನೂ ಕೂಡ ಓವರ್ವೆಲ್ಮಿಂಗಾಗಿ ಕೂಡ ಇರುತ್ತೆ. ಆವಾಗ ಒಂದೊಂದು ಸರ್ತಿ ಎಷ್ಟು ಕೆಲಸಗಳು ತಕ್ಷಣ ತಲೆಗೆ ಬರ್ತಿರುತ್ತೆ, ಹಾಗೆಯೇ ಮಾಡಬೇಕು ಅನ್ನೋ ಉತ್ಸಾಹ ಕೂಡ ಹಾಗೆ ಬರ್ತಿರುತ್ತೆ. ಮಾಡಬಾರ್ದು ಅಂತೆಲ್ಲೂ ಅನ್ನಿಸ್ತಿರೋದಿಲ್ಲ. ಆ ಉತ್ಸಾಹದ ಜೊತೆಗೆ ಯಾವ ಕೆಲಸನ ಫಸ್ಟ್ ಮಾಡೋದು, ಯಾವುದನ್ನ ಬಿಡೋದು, ಹಾಗೆಯೇ ದಿನದಲ್ಲಿ ಇರೋದೇ 24 ಗಂಟೆ, ಅದರಲ್ಲೊಂದು 5-6 ಕೆಲಸ ಮಾಡೋಕ್ಕೆ ಸಾಧ್ಯವ? ಉದಾಹರಣೆಗೆ ಹೇಳ್ತೀವಿ, 10 ಕೆಲಸ 15 ಕೆಲಸ ತಲೆಗೆ ಬರ್ತಿರುತ್ತೆ. ಯಾವುದನ್ನು ಮಾಡೋದಪ್ಪ, ಯಾವುದನ್ನು ಬಿಡೋದಪ್ಪ, ಅದು ಕೂಡ ಒಂದೊಂದ್ಸತಿ ತೋರಿಸಿದ ಹಾಗೆ ಆಗೋ ಸಾಧ್ಯತೆ ಇರುತ್ತೆ. ಅಂಥ ಟೈಮಲ್ಲಿ ಬೆಸ್ಟ್ ಅಂತಂದರೆ ಕೂತ್ಕೊಂಡು ಬರೆದಿಟ್ಟು ಬಿಡೋದು. ಇಷ್ಟೆಲ್ಲ ಕೆಲಸ ಇದೆ, ಇದರೊಳಗೆ ಯಾವುದನ್ನು ಫಸ್ಟ್ ಮಾಡಬೇಕು, ಯಾವುದನ್ನು ನೆಕ್ಸ್ಟ್ ಮಾಡಬೇಕು, ಹೀಗೆ ಅದನ್ನು ಪ್ರಿಯಾರಿಟೈಸ್ ಮಾಡ್ಕೊಂಡು ಹೋದಾಗ ಮೋಸ್ಟ್ಲಿ ಅದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಉತ್ತರ ಸಿಗುತ್ತೆ ಅನಿಸುತ್ತೆ. ಈ ಥರ ಎರಡೂ ಥರದ ದಿನಗಳು ಎಲ್ಲರ ಲೈಫಲ್ಲೂ ಬರ್ತಿರುತ್ತೆ ಅನಿಸುತ್ತೆ. ಸೊ ಇದಿಷ್ಟು ನನ್ನ ಮನಸ್ಸಿನ ಮಾತುಗಳು. ನಿಮಗೇನು ಅನಿಸ್ತು ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ನಲ್ಲಿ ತೋರಿಸಿದ ರೆಸಿಪಿ ಸಿಂಪಲ್ಲಾಗಿ ರಾತ್ರಿ ಹೊತ್ತು ಏನು ಅಡುಗೆ ಮಾಡಬೇಕು ಅಂತ ಹೊಳಿದಿದ್ದಾಗ ಮಾಡೋದಕ್ಕೆ ಸಹಾಯ ಆಗುವಂಥ ರೆಸಿಪಿ. ಹಾಗೆಯೇ ಶಾಪಿಂಗ್ ಏನು ಅದೆರಡು ಮಾಡಿದ್ನೋ ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಇನ್ನೊಂದು ಸುಂದರವಾದ ವ್ಲಾಗ್ ಅಥವಾ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ಯಾವ ಥರದ ವೀಡಿಯೋನ ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಸಜೆಷನ್ಗಳನ್ನ ಬರೆಯೋದು ಕೂಡ ಮರಿಬೇಡಿ. ಸಿಗೋಣ.